ಆಗೋಯ್ತು. ಲೇಟ್ ಆಗಿಬಿಟ್ರೆ ಫುಲ್ ಟೆನ್ಷನ್ ನಮಗೆ. ಯಾಕಂದರೆ 1 ಗಂಟೆ ಒಳಗೆ ಬಿರಿಯಾನಿ ರೆಡಿ ಇರಬೇಕು, ತಲೆ ಮಾಂಸ ರೆಡಿ ಇರಬೇಕು, ಕಾಲು ಸೂಪ್ ರೆಡಿ ಇರಬೇಕು. ಎಲ್ಲ ರೆಡಿ ಇದ್ರೇ ಹೋಟ್ಲ್ ಓಪನ್ ಮಾಡೋಕ್ಕೆ ಸಾಧ್ಯ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲಿಟರಿ ಒಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿಯವರೇ, ಯಾರನ್ನ ಕರೆಸಿದ್ದೀರಾ, ಯಾವ ಹೊಸ ಅಡುಗೆನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಹೊಸ ಹೋಟ್ಲನ್ನು ಕರ್ಕೊಂಡ್ಬಂದಿದ್ದೀವಿ. ಜಯನಗರ 4th ಬ್ಲಾಕ್ನಲ್ಲಿ ಅವರ ಹೋಟೆಲ್ ಇದೆ. ಅದರ ಪರಿಚಯ ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಬನ್ನಿ ಸರ್, ಬನ್ನಿ. ತಮ್ಮ ಹೆಸರು? ನನ್ನ ಹೆಸರು ವಲ್ಸಾಲೇಗೌಡ ಅಂತ. ವಲ್ಸಾಲೇಗೌಡ್ರೆ, ಏನು ಮಾಡ್ಕೊಂಡಿದ್ದೀರಾ? ನಾನು ಈಗ ಹೋಟ್ಲ್ ನಡೆಸ್ತಾ ಇದ್ದೀನಿ ಸರ್. ಅದೇನು ಇದಕ್ಕಿದಂಗೆ ಹೋಟ್ಲ್ ನಡೆಸೋ ಹುಚ್ಚು? ಎಲ್ಲ ಮಾಡಬೇಕು ಅನ್ನಿಸ್ತು. ಓಕೆ, ಎಲ್ಲರೂ ಮಾಡ್ತಾಯಿದ್ರು, ನಾವು ಮಾಡಬೇಕು ಅಂತ ಮಾಡ್ಬಿಟ್ರಾ? ಓಕೆ, ಏನು ಹೋಟ್ಲ್ ಹೆಸರು ನಿಮ್ಮದು? MRS ಪ್ಯಾರಡೈಸ್ ಅಂತ. ಏನದು, ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ನಾಟಿ ಸ್ಟೈಲ್, ಗೌಡಾಸ್ ನಾಟಿ ಸ್ಟೈಲ್. ಗೌಡಾಸ್ ನಾಟಿ ಸ್ಟೈಲಾ? ಓಕೆ, ಏನೇನು ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ? ನಮ್ಮ ಹೋಟ್ಲಲ್ಲಿ ಮಟನ್ ಕುರ್ಮಾ, ಮಟನ್ ಚಾಪ್ಸು, ನಾಟಿ ಚಿಕನ್ ಫ್ರೈ, ತಲೆ ಮಾಂಸ, ಬೋಟಿ, ಬಿರಿಯಾನಿ, ಓಕೆ, ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್, ಓಕೆ, ಎಲ್ಲದೂ ಇರುತ್ತೆ. ಮೊದಲೇನು ಬಿಸ್ನೆಸ್ ಮಾಡ್ತಾರೆ ವಲ್ಸಾಲೇಗೌಡ್ರೆ? ಮೊದಲು ನಾನು ಆಕ್ಚುಲಿ ಬೇಸಿಕಲಿ ಕಾಂಟ್ರಾಕ್ಟ್ ಇದ್ದವನು. ಹಂಗೆ ಯಾರೋ ಫ್ರೆಂಡ್ ಜೊತೆ ಸೇರ್ಕೊಂಡೆಲ್ಲ ಮಾಡ್ತಿದ್ದೆ ಸಣ್ಣಗೆ. ದೊಡ್ಡದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗ ಮಾಡಿದ್ದೀನಿ. ಹೆಂಗಿದೆ ಬಿಸ್ನೆಸ್, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ, ನಮ್ಮ ಇವತ್ತಿನ MRS ಪ್ಯಾರಡೈಸ್ ಇಂದ ಬಂದಿದ್ದಾರೆ ಗೌಡ್ರು, ಬಂದಿದ್ದಾರೆ. ಒಳ್ಳೆ ಒಂದು ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಏನು ಅಡುಗೆ ಮಾಡ್ತಾ ಇದ್ದೀರಾ ಗೌಡ್ರೆ? ನಾನು ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ. ಚಿಕನ್ ಮಸಾಲ ಹೋಟ್ಲಲ್ಲಿ ನೀವು ಅಡುಗೆ ಮಾಡ್ತೀರಾ? ಚೆಫ್ಗಳಿದ್ದಾರಾ? ಚೆಫ್ಗಳು ಇದ್ದಾರೆ, ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಗೌಡ್ರೆ? ಚಿಕನ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಒಣಕೊಬ್ಬರಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಕಾಳು ಮೆಣಸು, ಕಸೂರಿ ಮೇಥಿ, ಅರಿಶಿನ, ಧನಿಯಾ ಪುಡಿ, ಕರಿಬೇವು, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಫ್ರೈ ಮಾಡೋದಕ್ಕೆ ಪಾನ್ ಬೇಕು. ಫ್ರೈ ಏನು ಮಾಡ್ತೀರಾ? ಒಂದೇ ಅದರೊಳಗೆ ಮಾಡ್ತೀರಾ? ರುಬ್ಬೋದು ಏನಾರು ಇದೆಯಾ? ರುಬ್ಬೋದು ಇದೆ. ಹಸಿರು ಮೆಣಸಿನಕಾಯಿ ಫ್ರೈ ಮಾಡಬೇಕು. ಹಸಿರು ಮೆಣಸಿನಕಾಯಿ ಫ್ರೈ ಮಾಡೋಕೆ ಒಂದು ಪ್ಯಾನ್ ಬೇಕಲ್ಲ? ಹೌದು. ಇದಕ್ಕೆ ಎಣ್ಣೆ ಹಾಕಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀವಿ. ನೋಡಿ, ಸಾಕಾ? ಹಾಂ, ಸಾಕು. ಎಲ್ಲಿರೋದು ಗೌಡ್ರೆ ನಿಮ್ಮನೆ? ನಮ್ಮನೆ ಹೊಸಕೆರಳಿ ಸರ್. ಹೊಸಕೆರಳಿ ಇರೋದಾ? ಓಕೆ, ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನು ಮಾಡ್ತಾರೆ ಮಗ? BE ಮಾಡ್ತಾ ಇದ್ದಾನೆ. ಹಾಕೊಳ್ಳಿ, ಏನೋ ಹಾಕೋಬೇಕು ಅಂತ ಇದ್ರೆ ಮೆಣಸಿಕಾಯಿ ಹಾಕ್ಬೇಕು. ಸ್ಪೂನ್ ತೊಗೊಳ್ಳಿ. ಎಸ್, ಓಕೆ, ಬಿಡಿ ಬಿಡಿ ಬಿಡಿ. ಆಮೇಲೆ ನೆಕ್ಸ್ಟು ಪುದೀನ ಹಾಕಬೇಕು. ತೊಗೊಳ್ಳಿ, ಹಾಕಿ. ಕೈಲಿ ಹಾಕ್ಬೋದಾ? ಹಾಕಿ ಹಾಕಿ, ನಿಂಗೆ ಅನುಕೂಲ ಹಂಗೆ ಹಾಕಿ. ಸ್ವಲ್ಪ ಪುದೀನ, ಮೆಂತ್ಯ ಸೊಪ್ಪು ಹಾಕಬೇಕು. ಮೆಂತ್ಯ ಸೊಪ್ಪು, ಓಕೆ. ಆಮೇಲೆ ಕೊತ್ತಂಬರಿ, ಕೊತ್ತಂಬರಿ, ಓಕೆ. ಸ್ವಲ್ಪ ಚಕ್ಕೆ ಹೇಳಿ. ಆಮೇಲೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಲವಂಗ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಕಾಳು ಮೆಣಸು, ಓಕೆ. ಸ್ವಲ್ಪ ಜೀರಿಗೆ. ಜೀರಿಗೆನೂ ಹಾಕ್ತೀರಾ? ಹಾಂ, ಸ್ವಲ್ಪ. ಓಕೆ. ಒಂದೇ ಒಂದು ಏಲಕ್ಕಿ ಹಾಕ್ತೀನಿ. ರುಬ್ಕೊಳಕ್ಕಾಯ್ತು? ರುಬ್ಕೊಳಕ್ಕೆ. ಎಷ್ಟು ಕೆ ಜಿ ಇದೆ ಚಿಕನು? ಒಂದು ಅರ್ಧ kg. ಅಷ್ಟೇನಾ? ಓಕೆ, ಸಾಕಾ? ಹಾಂ, ಸಾಕು. ಇನ್ನು ಫ್ರೈ ಆಗಬೇಕು? ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಮಾಡಿ. ಯಾವಾಗ ಓಪನ್ ಮಾಡಿದ್ದೀವಿ MRS ಪ್ಯಾರಡೈಸ್? 1 ವರ್ಷ ಆಗ್ತಾ ಇದೆ. 9 ತಿಂಗಳಾಯ್ತು. 9 ತಿಂಗಳಾಯ್ತಾ? ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀವಿ. ಸ್ವಲ್ಪ ಜಯನಗರದಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಓಕೆ. ಒಂದು 100 ಜನ ಕೂತ್ಕೊಳ್ಳೋ ಅಷ್ಟು Okay. ಜಾಗ, ವಿಶಾಲವಾದ ಜಾಗ ಇದೆ. ಇದು Very ಸಾಕು. ಇದು ನೆಕ್ಸ್ಟು ನೆಕ್ಸ್ಟ್ ಇದು ರುಬ್ಕೋಬೇಕು. ರುಬ್ಕೊಳ್ಳಿ. ತೊಗೊಳ್ಳಿ, ಚಿಕ್ಕ ಜಾರ್ ತೊಗೊಳ್ಳಿ. ಹೆಂಗನಿಸ್ತಾ ಇದೆ? ಬೇರೆ ಬಿಸ್ನೆಸ್ ಮಾಡಿದ್ದಕ್ಕೂ ಹೋಟ್ಲ್ ಬಿಸ್ನೆಸ್ ಮಾಡಿದ್ದಕ್ಕೂ ಹೆಂಗನಿಸ್ತಾ ಇದೆ? ಎಲ್ಲಾದ್ರಲ್ಲೂ ಸವಾಲಂತೂ ಇದ್ದೇ ಇರುತ್ತೆ. ಮಾಡ್ಬೋದು. challenge ಪ್ರತಿಯೊಂದು ಇದ್ದೇ ಇರುತ್ತೆ. ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಇದೆ. Okay. ಎಲ್ಲಾದ್ರೂ ಸವಾಲಾಗಿ ಸ್ವೀಕರಿಸಿದ್ರೆ ಆಗುತ್ತೆ? ಆಗುತ್ತೆ, ಡೆಫಿನೆಟ್ ಆಗುತ್ತೆ. ನೀರು ಹಾಕೊಳ್ತೀರಾ ಸ್ವಲ್ಪ? ಇಲ್ಲ, ನೀರೇನು ಹಾಕ್ಬಾರ್ದು ಇದಕ್ಕೆ. ನೀರು ಬೇಡವಾ? ನೀರು ಬೇಡ ಇದಕ್ಕೆ. ಇದೇನಕ್ಕೆ ಅದು? ಇದು ಮಸಾಲೆಗೆ. ಓಕೆ. ಚಿಕನ್ ಮಸಾಲ ಮಾಡ್ತೀವಲ್ಲ, ಅದು ಗ್ರೇವಿ ಬೇಕಲ್ಲ, ಅದು ಸಾಮಾನ್ಯವಾಗಿ ಗ್ರೀನೆಸ್ ಇರಬೇಕು. ಸೊ ಅದಕ್ಕಿದೆಲ್ಲ ಪೇಸ್ಟ್ ಮಾಡಿ. ಏನು ಮಾಡೋಣ ಇವಾಗ? ನೆಕ್ಸ್ಟು ಕಾಯಿ ಮತ್ತು ಕೊಬ್ಬರಿ. ಓಕೆ, ಅದು ರುಬ್ಕೋಬೇಕಾ? ರುಬ್ಬೇಕು. ತೊಗೊಳ್ಳಿ, ದೊಡ್ಡ ಜಾರ್ ಬಿಡಿ. ದಿನ ದೊಡ್ಡ ಜಾರ್ ತೊಗೊಳ್ಳಿ, ಹಾಕ್ಕೊಳ್ಳಿ. ಏನೇನು ಬೇಕು ಹಾಕ್ಕೊಳ್ಳಿ.
ತೋರಿಸ್ಬಿಟ್ಟು ಹಾಕಿ. ಇಡೀ ಕೆಳಗಡೆ ಈ ಜಾರ್ ನಡಿ ಹಾಕಿ, ಎಲ್ಲ ಅದಕ್ಕೆ ಹಾಕಿ. ಇದು ಕೊಬ್ಬರಿ. ಓಕೆ, ಕೊಬ್ಬರಿ, ಒಣ ಕೊಬ್ಬರಿ. ಹಾಂ, ಒಣ ಕೊಬ್ಬರಿ. ಓಕೆ, ಆಮೇಲೆ ಇದು ತೆಂಗಿನಕಾಯಿ. ಎರಡೂ ಹಾಕ್ತೀರಿ? ಎರಡು ಹಾಕಬೇಕು. ಎರಡು ಹಾಕಿದ್ರೆ ಅದು ರುಚಿ ಬರೋದು. ಓಹ್. ಬರೀ ಕಾಯಿ ಹಾಕಿದ್ರೆ ಬರೀ ಕಾಯಿ ವಾಸನೆ ಬರುತ್ತೆ, ಕೊಬ್ಬರಿ ಹಾಕಿ ರುಚಿ ಬರೋದಿಲ್ಲ. ಬರೀ ತೆಂಗಿನಕಾಯಿ ಹಾಕಿ ರುಚಿ ಬರೋದಿಲ್ಲ ಅದು. ಓಕೆ, ಏನದು? ಗೋಡಂಬಿ. ಓಕೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಗೋಡಂಬಿ, ಆಮೇಲೆ ಸ್ವಲ್ಪ ಕಾಳುಮೆಣಸು, ಕಾಳುಮೆಣಸು ಬೇಕಾ ಅದಕ್ಕೆ? ಸ್ವಲ್ಪ ಬೇಕು. ಓಕೆ, ಜಾಸ್ತಿ. ಸ್ವಲ್ಪ ಚಕ್ಕೆ, ಓಕೆ, 2 ಲವಂಗ. ಏನದು? ಲವಂಗ. ಲವಂಗ, 2 ಲವಂಗ, 2 ಚಕ್ಕೆ, ಏಲಕ್ಕಿ, ಕಸ್ತೂರಿ ಮೆಥಿ ಸ್ವಲ್ಪ. ಕಸ್ತೂರಿ ಮೇಥಿ. ಓಕೆ, 1-2 ಏಲಕ್ಕಿ. ಏಲಕ್ಕಿ 1-2 ಹಾಂ, ಹಾಕ್ಕೊಳ್ಳಿ ಸರ್. ಅಷ್ಟೇ. ನೀರು ಹಾಕ್ಕೋಬೇಕು. ಹಾಕೊಳ್ಳಿ. ಬನ್ನಿ, ಆಗಿದೆ. ನೆಕ್ಸ್ಟು ಇವಾಗ ಚಿಕನ್ ಹಾಕ್ಕೊಳ್ಬೇಕು. ಏನಕ್ಕೆ ರುಬ್ಬಕ್ಕ? ಇಲ್ಲ. ಒಲೆಗೆ? ಒಲೆಗೆ. ಓಕೆ, ಸಾಕಲ್ಲ ಇದು? ಹಾಂ, ಸಾಕಾಗೋದಲ್ಲ? ಸಾಕು. ನಮ್ಮ MRS ಪ್ಯಾರಡೈಸ್ ಇಂದ ಗೌಡ್ರು ಬಂದಿದ್ದಾರೆ. ಗೌಡ್ರು ಏನು ಹಾಕ್ಲಿ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಹಾಕೊಳ್ಳಿ ಸರ್. ಕರಿಬೇವು, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಸರ್. ಹಚ್ಚಿದ ಈರುಳ್ಳಿ, ಸಣ್ಣ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕಿ ಸರ್. ಸ್ವಲ್ಪ ಆದರೂ ಸಾಕು. ಬ್ರೌನ್ ಆಗಬೇಕಾ? ಹಾಂ, ಬ್ರೌನ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಓಕೆ. ನೆಕ್ಸ್ಟ್ ಸ್ವಲ್ಪ ಟೊಮೆಟೊ ಹಾಕಬೇಕು. ಹಾಕಿ ಸರ್. ಓಕೆ, ಇವಾಗ ಚಿಕನ್ ಹಾಕಬೇಕು. ಚಿಕನ್ ಹಾಕ್ಬಿಡ್ತೀರಿ ಇದಕ್ಕೆ? ಹಾಂ, ಹಾಕಿ. ಓಕೆ, ಏನಿದೆ ನಿಮ್ಮ ಹೋಟ್ಲು ಸ್ಪೆಷಲ್? ಏನಿದೆ ಕೊಡ್ರಿ? ನಮ್ಮ ಹೋಟೆಲ್ ನಾಟಿ ಫ್ರೈ ಇದೆ. ಓಕೆ, ಚಿಕನ್ ನಾಟಿ ಕೋಳಿ ಫ್ರೈ ಇದೆ. ನಾಟಿ ಕೋಳಿ. ಯಾವತ್ತು ನಾಟಿ ಕೋಳಿ? ಪ್ಯೂರ್ ನಾಟಿ ಕೋಳಿ. ದಿನ ನಾಟಿ ಕೋಳಿ ಅಲ್ಲ, ಯಾವತ್ತು ದಿನ ಇರುತ್ತೆ ನಾಟಿ ಕೋಳಿ? ಪ್ರತಿದಿನ ನಾಟಿ ಕೋಳಿ ಸಾರು ಇರುತ್ತೆ. ಏನಿದೆ ಸ್ಪೆಷಲ್ ನಿಮ್ಮ ಅಡುಗೆ ಹೇಳಿ? ನಮ್ಮ ಅಡುಗೆ ಸ್ಪೆಷಲ್ ಮಟನ್ ಚಾಪ್ಸ್, ಮಟನ್ ಕುರ್ಮಾ, ಮಟನ್ ಫ್ರೈ, ಕೈಮಾ ಬಾಲ್, ಕೈಮಾ ಡ್ರೈ ಇರುತ್ತೆ. ಓಕೆ, ಸೊ ಮತ್ತು ಚಿಲ್ಲಿ ಚಿಕನ್ ಇರುತ್ತೆ ಆಂಧ್ರ ಸ್ಟೈಲಲ್ಲಿ. ಓಕೆ, ಮತ್ತು ನಮ್ಮದು ತಂದೂರಿ ಚಿಕನ್ನು ನಾವು ಮಾಡ್ತಿದ್ದೀವಿ. ಹೌದಾ? ನಮ್ಮೇಲೆ ಒಳಗಡೆ ನಮ್ಮ ಹೋಟ್ಲಿಗೆ ಬಂದರೆ ಎಲ್ಲ ಥರದ ಫುಡ್ಡು ಸಿಗುತ್ತೆ ನಿಮಗೆ. ಹೌದಾ? ವೆರಿ ಗುಡ್. ಓಕೆ, ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕಬೇಕು. ಹಾಕಿ ಸರ್. ನೆಕ್ಸ್ಟು ಸ್ವಲ್ಪ ಒಂದು ಚಿಟಿಕೆ ಅರಶಿನ ಪುಡಿ. ಇದಕ್ಕೆ ಸರ್? ಹಾಂ, ಹಾಕಿ. ಹಾಕಿ ಸರ್. ನೆಕ್ಸ್ಟು ಈ ಮಸಾಲೆ ಹಾಕಬೇಕು. ಹೇಳಿ ಸರ್. ರುಬ್ಬಿರುವಂಥ ರುಬ್ಬಿರುವಂಥ ಮಸಾಲ. ಎರಡು ಥರ ಮಸಾಲ ರುಬ್ಕೊಂಡಿದ್ದೀವಿ. ಒಂದು ಶುಂಠಿ ಬೆಳ್ಳುಳ್ಳಿ ಹಾಕಿ ಶುಂಠಿ ಮಾಡಿರುವಂಥದ್ದು. ಮಸಾಲೆಗೆ ಅಂತ ಮಾಡಿರೋದು. ಓಕೆ, ಹಾಕಿ. ಹಾಕಿ ಸರ್. ಸ್ವಲ್ಪ ಧನಿಯಾ ಪುಡಿ. ಇದಕ್ಕಾ? ಹಾಂ, ಹಾಕಿ ಕೊಡ್ರಿ. ಓಕೆ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಇದು ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು ನಾವು ಇವಾಗ. ಬೇಲಿ ಮುಸ್ಲಾ? ಹಾಂ, ಮುಚ್ಚು. ಕಾಯಿ ಫಸ್ಟು ಒಂದು ಮಸಾಲ ಹಾಕಿದ್ದೀವಿ. ಮಸಾಲ ಹಾಕಿ ಚೆನ್ನಾಗಿ ಚಿಕನ್ನ ಬಾಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ತೆಂಗಿನಕಾಯಿ ಮತ್ತು ಕೊಬ್ಬರಿ ಮಸಾಲ. ಓಕೆ, ತೆಂಗಿನಕಾಯಿ ಹಾಕಿದ್ದಾರೆ, ಕೊಬ್ಬರಿನೂ ಹಾಕಿದ್ದಾರೆ, ಎರಡನ್ನೂ ಸೇರಿಸಿ ಹಾಕಿರುವಂಥದ್ದು. ಇದು ಯಾವ್ದ್ರ ಜೊತೆ ಕಾಂಬಿನೇಷನ್ ಕೊಡ್ರೆ? ಮುದ್ದೆಗೆ ಚೆನ್ನಾಗಿರುತ್ತೆ. ಓಕೆ, ಚಪಾತಿಗೂ ಮುದ್ದೆನೂ ಸಿಗುತ್ತಲ್ಲ ನಿಮ್ಮ ಹೋಟ್ಲಲ್ಲಿ? ಆಮೇಲೆ ಮುದ್ದೆನೂ ಸಿಗುತ್ತೆ. ಓಕೆ, ಎಷ್ಟು ಗಂಟೆಗೆ ನಿಮ್ಮ ಹೋಟ್ಲ್ ಓಪನ್ ಆಗುತ್ತೆ ಕೊಡ್ರೆ? 12 ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 4:15 ಇರುತ್ತೆ. ಮತ್ತು ರಾತ್ರಿ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 11 ಗಂಟೆವರೆಗೂ ಇರ್ತೀವಿ. ಓಹೋ, ಫುಲ್ ಟೈಮ್ ವರ್ಕ್. ಟೈಮ್ ವರ್ಕ್.
ಮನೇಲಿ ನಿಮ್ಮದು ಹೊಸ್ಕೆರಳಿ ಕೇಳಿ ಪರವಾಗಿಲ್ಲ, ಹೆಚ್ಚು ಕಡಿಮೆ ಅಲ್ಲೇ ಇಲ್ಲೇ ಇದ್ದೀರಾ, ಹಾಂ ಹತ್ತಿರದಲ್ಲೇ ಇದೆ. ಸ್ವಲ್ಪ ಹತ್ರದಲ್ಲೇ ಇದ್ದೀರಾ, ಜಾಸ್ತಿ ಹತ್ರದಲ್ಲಿ ಇಲ್ಲದೆ ಇರೋದು ಸ್ವಲ್ಪ ಹತ್ತಿರದಲ್ಲಿ ಸ್ವಲ್ಪ ಹತ್ರದಲ್ಲಿ ಇದ್ದೀರಾ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ, ಹಾಕ್ಬಿಡಿ. ಅದು ಗಟ್ಟಿ ಆದರೆ ಅದು ಹಾಕ್ತೀಯ? boiled ಆಗುತ್ತೆ. ನಮ್ಮಲ್ಲಿ ಬಿರಿಯಾನಿ ಭಾಳ ಚೆನ್ನಾಗಿರುತ್ತೆ, ಹೌದಾ? ತುಂಬ ಚೆನ್ನಾಗಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ? ಮಟನ್ ಚಿಕನ್ ಎರಡೂ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಬಿರಿಯಾನಿ, ನಾಟಿ ಸ್ಟೈಲ್ ದಮ್ ಬಿರಿಯಾನಿನಾ? ಹಾಂ ದಮ್ ಬಿರಿಯಾನಿ ರೆಡಿ ಆಗಿದೆ ಅಲ್ವಾ? ಹಾಂ ರೆಡಿ. ಚಿಕನ್ ಬಂದಿದೆ ಅಲ್ವಾ? ಹಾಂ ಬಂದಿದೆ ಬನ್ನಿ. ಇದು ಯಾರ ಜೊತೆ ಕಾಂಬಿನೇಷನ್? ಮುದ್ದೆನಾ? ಹಾಂ, ಮುದ್ದೆ, ನಿಮ್ಮ ಚಪಾತಿ. ಏನು ತಂದಿದ್ದೀರಾ MRS ಇಂದ? ಮುದ್ದೆ ತಂದಿದ್ದೀವಿ. ಮುದ್ದೆನಾ? ಓಕೆ, ಹಾಫ್ ಮಾಡ್ಲಾ? ಹಾಂ ಬನ್ನಿ. ಓಕೆ, ಇದು MRS ಪ್ಯಾರಡೈಸ್ನ ಚಿಕನ್ ಮಸಾಲ. ಚಿಕನ್ ಮಸಾಲ ಮಾಡ್ಕೊಂಡಿದ್ದಾರೆ. MRS ಪ್ಯಾರಡೈಸ್ ಇಂದ ಬಂದಿದ್ದಾರೆ. ಜಯನಗರ 4th ಬ್ಲಾಕ್ನಲ್ಲಿದೆ. ಅದ್ಭುತವಾಗಿರುವಂಥ ಚಿಕನ್ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ತಿಂದು ನೋಡಬೇಕು, ಚೆನ್ನಾಗಿದೆ, ನಿಮ್ಗೆ ಹೇಳ್ಬೇಕು. ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ, ಬನ್ನಿ 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 ಗೌಡ್ರೆ. ಇದ್ರ ಜೊತೆ ತಿನ್ನಕ್ಕೆ ಏನು ತಂದಿದ್ದೀರಿ? ಸರ್ ಮುದ್ದೆ. ಮುದ್ದೆ ತಂದಿದ್ದೀರಾ? ಓಕೆ, ಒಳ್ಳೆ ಮುದ್ದೆ ಚಿಕನ್ ಮಸಾಲ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. MRS ಪ್ಯಾರಡೈಸ್ ಇಂದ ಗೌಡ್ರು ಬಂದಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಏ ಬಾರ ಇಲ್ಲಿ, ಎಲ್ಲೋಕೆ ತಗೊಂಬಾರ ಇಲ್ಲಿ. ಏನು ತಿಂತಾರೆ ಗೌಡ್ರು? ಅವ್ರ ಹೋಟ್ಲು ದಿನ ಕೊಡ ಇಲ್ಲಿ. ಏನು ಮಾಡೋರು ಗೌಡ್ರು? ನೋಡಿ, ಬಿಸಿ ಬಿಸಿ ಮುದ್ದೆನ ಗೌಡ್ರು ಮಾಡಿದ್ದು. ಓಕೆ ಗೌಡ್ರೆ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಅಂತೂ ನೀವು ಎಲ್ಲೋ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಸಡನ್ ಆಗಿ ಹೋಟ್ಲು ಮಾಡಿದ್ದೆ ನಂಗೆ ಆಶ್ಚರ್ಯ. ಅದಕ್ಕೆ ಕೇಳಿದ್ದು, ಹೆಂಗೆ ನೀವು ಈ ಹೋಟ್ಲಿಗೆ ಇಲ್ಲ ಬಂದಿಲ್ಲ? ಸರ್, ಅದು ಆ್ಯಕ್ಚುಲಿ ನನಗೂ ಆಶ್ಚರ್ಯ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ನಾನು ಬಂದಿದ್ದೀನಿ, ಯಾರೋ ಜೊತೆ ಸೇರ್ಕೊಂಡು ಮಾಡ್ತಿದ್ದು. ಯಾರೋ ಬರ್ತಾರೆ, ಉಬ್ಬಿಸ್ಬಿಡ್ತಾರೆ ಇಲ್ಲ, ಕಡೆಯಲ್ಲೆಲ್ಲ. ಯಾರೂ ಉಬ್ಸಿಲ್ಲ ನಮ್ ಬಿಡಿ. ಓಕೆ, ಅದು ನಮ್ಮ ನಿಮ್ಮ ಡಿಶ್, ಸ್ವಇಚ್ಛೆನಾ? ನಮ್ಮ ಸ್ವಇಚ್ಛೆ. ಯಾರು ಉಬ್ಸಿದ್ರು ನಾವು ಅಷ್ಟು ಬೇಗ ಉಬ್ಬಕ್ಕೆ ಹೋಗಲ್ಲ. ಹಂಗಂತೀರಿ? ನಮ್ಮ ಸ್ವಇಚ್ಛೆಲ್ಲಿ ನಾವು ಮಾಡೋದು. ಓಕೆ, ಬಿಸಿ ಬಿಸಿ ಮುದ್ದೆ ಕೊಡ್ತೀರಾ? ಹಾಂ ಬಿಸಿ ಬಿಸಿ. ಯಾವ ಬಂದ್ರುವೆ? ಎನಿ ಟೈಮ್ ಬಿಸಿ ಬಿಸಿನೇ ಇರುತ್ತೆ ನಮ್ಮಲ್ಲಿ. ಹೌದಾ? ನೀವು ರಾತ್ರಿ 9 ಗಂಟೆ ಬನ್ನಿ, ಬಿಸಿ ಮುದ್ದೆ ಸಿಗುತ್ತೆ ನಮ್ಮಲ್ಲಿ. ಹ್ಞೂ, ಆಮೇಲೆ ಯಾವುದೂ ತಣ್ಣಗಿರೋ ಪದಾರ್ಥ ಕೊಡೋದೇ ಇಲ್ಲ, ಎಲ್ಲ ಬಿಸಿನೇ ಇರುತ್ತೆ. ಚೆನ್ನಾಗಿದೆ ಕೊಡ್ರೆ, ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದೀರಿ. ನಿಮ್ಮ ಹೋಟ್ಲಿಗೆ ಬರಬೇಕು ಅಂದರೆ ಯಾರ್ದಾರು ಫೋನ್ ನಂಬರ್ ಕೊಡಬೇಕು. ಹೇಳಿ, ಫೋನ್ ನಂಬರ್ ಹೇಳಿ. 94-817 94-817 88 191. 191 ನಿಮ್ಮ ಫೋನ್ ನಂಬರ್ನಾ? ಹಾಂ ನನ್ನ ಫೋನ್. ಗೌಡ್ರಿಗೆ ಫೋನ್ ಮಾಡೋಕೆ ಸಿಗ್ತೀರಾ? ಓ ಎಸ್, ನಾವು 10 ಜನ ಬರ್ತಾ ಇದ್ದೀವಿ, ರೆಡಿ ಮಾಡಿ. ಖಂಡಿತ. ನಮ್ಗೆ ಇವಾಗಲೂ ರಾತ್ರಿ ಹೊತ್ತು 10 ಗಂಟೆ ಸದಾಶಿವನವರ ಫೋನ್ ಬರುತ್ತೆ. ಏನಕ್ಕೋ? ಊಟಕ್ಕೆ 20 ಜನ ಬರ್ತೀವಿ, 30 ಜನ ಬರ್ತಿದ್ದೀವಿ ಅಂತ. ಓಹೋ, ರಾತ್ರಿ 10 ಗಂಟೆಗೆ. ಎಷ್ಟು ಗಂಟೆ ನಿಮ್ಮ ಹೋಟ್ಲು ಕ್ಲೋಸು? 11 ಕಾಲ್ 11:30 ಆಗುತ್ತೆ ಕ್ಲೋಸ್ ಆಗೋದು. ಹ್ಞೂ, ವಾರದಲ್ಲಿ 3 ದಿವಸ ಆದರೂ ಸದಾಶಿವನಗರದ ಒಂದು 10ರಿಂದ 15 ಜನ 20 ಜನ ಇದ್ದೇ ಇರ್ತಾರೆ ಊಟ. ಅಲ್ಲಿಂದ ಬರಬೇಕಾದ್ರೆ ಫೋನ್ ಮಾಡ್ತಾರೆ, ಬಿಸಿ ಮುದ್ದೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ಬರೋ ಅಷ್ಟರಲ್ಲಿ ಬಿಸಿ ಮುದ್ದೆ ರೆಡಿ ಇರುತ್ತೆ. ರುಚಿ ಚೆನ್ನಾಗಿದೆ ಕೊಡ್ರೆ, ಅದೇ ಇಂಪಾರ್ಟೆಂಟು. ಫೈನಲ್ ಆಗಿ ಡಿಸೈಡ್ ಆಗೋದು ಇಲ್ಲಿಂದ. ಯಾರು ಮಾಡಿದ್ದಾರೆ ಅನ್ನೋಕ್ಕಿಂತ ಹೇಗೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಹಿಂಗೆ ಮಾಡಿದ್ದಾರೆ, ಎಲ್ಲಿ ಸಿಗುತ್ತೆ, ಅದು ಮುಖ್ಯ. ಚೆನ್ನಾಗಿದೆ, ಥ್ಯಾಂಕ್ ಯು ಕೊಡ್ರೆ. ಅದ್ಭುತ ಸಾರು, ಚೆನ್ನಾಗಿದೆ, ಹೊಸ ರುಚಿ. ಥ್ಯಾಂಕ್ ಯು. ನಿಮ್ಮ ಹೋಟ್ಲಿಗೆ ಬರ್ತೀವಿ. ಬನ್ನಿ ಸರ್, ಖಂಡಿತ ಬನ್ನಿ ಸರ್. ಇನ್ನೊಂದು ಸರಿ ಬನ್ನಿ, ಖಂಡಿತ ಅಡುಗೆ ಮಾಡಿಕೊಡಿ. ಖಂಡಿತ. ಥ್ಯಾಂಕ್ ಯು ಕೊಡ್ರೆ, ಥ್ಯಾಂಕ್ ಯು. ಒಳ್ಳೆ ಮಸಾಲ, ಅದ್ಭುತ ಮಾಡಿದ್ದಾರೆ. ಒಳ್ಳೆ ಚಿಕನ್ ಮಸಾಲ ಮಾಡಿಕೊಟ್ಟಿದ್ದಾರೆ ಗೌಡ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬಾ ಚೆನ್ನಾಗಿದೆ, ದಯವಿಟ್ಟು ನೋಡ್ಕೊಳ್ಳಿ, ಇವಾಗಲೇ ಮಾಡ್ಕೊಳ್ಳಿ. ಚಿಕನ್ ಮಸಾಲ ಮಾಡೋ ವಿಧಾನ: ಪ್ಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸಿನಕಾಯಿ ಹಾಕಿ ಹುರಿದು ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕಾಳು ಮೆಣಸು, ಜೀರಿಗೆ, ಏಲಕ್ಕಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಮಿಕ್ಸಿ ಜಾರಿಗೆ ಒಣಕೊಬ್ಬರಿ, ತೆಂಗಿನಕಾಯಿ ತುರಿ, ಗೋಡಂಬಿ, ಕಾಳು ಮೆಣಸು, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಏಲಕ್ಕಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಚಿಕನ್ ಹಾಕಿ ಫ್ರೈ ಮಾಡಿ ಅರಿಶಿನ, ರುಬ್ಬಿದ ಹಸಿಮೆಣಸಿನಕಾಯಿ ಮಸಾಲ, ಧನಿಯಾ ಪುಡಿ, ರುಬ್ಬಿದ ತೆಂಗಿನಕಾಯಿ ಮಿಶ್ರಣ ಹಾಕಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಚಿಕನ್ ಮಸಾಲ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ, ಅಡುಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಮುರಳಿಯವರೇ, ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಬೇರೆ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಾಯ್ರಾ. ಸಾಯಿರಾ, ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಸರ್. ಓಕೆ, ಯಜಮಾನ್ರು ಏನು ಮಾಡ್ತಾರೆ? ಅವ್ರದ್ದು ಮೊಬೈಲ್ ಶೋರೂಮ್ ಇದೆ. ಏನಿದೆ? ಮೊಬೈಲ್ ಶೋರೂಮ್ ಸಿಟಿ ಮಾರ್ಕೆಟಲ್ಲಿ. ಏನೇನಿದೆ? ಮೊಬೈಲ್ ಶೋರೂಮ್. ಮೊಬೈಲ್ ಶೋರೂಮ್ ಇದೆ. ಏನವ್ರ ಹೆಸರು? ಇರ್ಫಾನ್. ಇರ್ಫಾನ್. ಓಕೆ, ಮತ್ತೆ ಏನು ಅಡುಗೆ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಇವತ್ತು ಟೊಮ್ಯಾಟೊ ಪಾಲಕ್ ಚಿಕನ್ ಮಾಡೋಣ. ಟೊಮೆಟೊ ಪಾಲಕ್ ಚಿಕನ್ ಮಾಡ್ತೀರಾ? ಎಷ್ಟು ಜನ ಮಕ್ಕಳು? ಒಂದೇ ಸರ್. ಏನು ಮಗು ಹೆಸರು? ದಾನಿಯಾ. ಹೆಣ್ಮಗುನಾ? ಹಾ, ಹೌದು. ಓಕೆ, ಎಷ್ಟು ವರ್ಷ ಮಗುಗೆ? 2 years. 2 years. ಓಕೆ, ಶುರು ಮಾಡೋಣ. ಹಾಂ ಸರ್. ಇದು ನಿಮ್ಮಲ್ಲಿ ಯಾರಿಗೆ ಇಷ್ಟ? ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ನಿಮ್ಮ ಯಜಮಾನ್ರಿಗೆ ಇಷ್ಟನಾ? ಹಾ. ಓಕೆ ಓಕೆ ಓಕೆ. ನಿಮ್ಮ ಮನೆ ಇರೋದು? ಬಸವೇಶ್ ನಗರ. ಮನೆ ಇರೋದು ಬಸವೇಶ್ ನಗರ, ಯಜಮಾನರು ಕೆಲಸಕ್ಕೆ ಹೋಗೋದು ಶಿವಾಜಿ ನಗರ. ಇಲ್ಲ ಮಾರ್ಕೆಟಲ್ಲಿ, ಸಿಟಿ ಮಾರ್ಕೆಟಲ್ಲಿ. ಹೌದು. ಓಕೆ, ಶುರು ಮಾಡಲಾ? ಹಾಂ ಸರ್. ಫಸ್ಟ್ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಮೇಡಮ್? ಟೊಮೊಟೊ ಪಾಲಕ್ ಚಿಕನ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಸೂರಿ ಮೇಥಿ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಸಾಯಿರ್ ಅವರೇ ಶುರು ಮಾಡೋಣ. ಹಾಂ, ಏನು ಸರ್. ಕೊಡ್ಲಿ ಫಸ್ಟ್ ನಿಮಗೆ? ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಹಾಕ್ಬಿಟ್ಟು ಮಾಡ್ಬಿಡ ಒಂದೇ ಸರಿ? ಹಾಂ, ಇಲ್ಲ ಸರ್, ಚಿಕನ್ ಬೇಯಿಸ್ಕೊಳ್ಳೋಣ. ಓಕೆ. ಆಮೇಲೆ ಫ್ರೈಯಾ ಗ್ರೇವಿನಾ ಇದು? ಇದು ಸೆಮಿ ಗ್ರೇವಿ. ಸೇಮಿ ಗ್ರೇವಿನ ಎರಡೆರಡು ಸರಿ ಬೇಯಿಸ್ತೀರಿ ರೀ? ಚಿಕನ್ ಸೈರಾ, ಫಸ್ಟ್ ಬರೀ ಮಟನ್ ಚಿಕನ್ ಬೇಯಿಸ್ಕೊಳ್ತೀರಾ? ಹಾಂ, ಹೌದು. ಚಿಕನ್ ಮಟನ್ ಅದು? ಚಿಕನ್ ಸರ್. ಓಕೆ, ಡನ್. ಸಾಕಲ್ಲ ಬೇಯಿಸಕ್ಕಿದು? ಹಾಂ. ಎಸ್ ಮೇಡಮ್. ಎಣ್ಣೆ ಏನಾದ್ರು ಬೇಕಾ ಸೈರಾ? ಬೇಡ ಸರ್. ಬೇಡವಾ? ಜಸ್ಟ್ ಚಿಕನ್ ಮತ್ತೆ ಅರಿಶಿನ, ಓಕೆ. ರೆಡ್ ಚಿಲ್ಲಿ ಪೌಡರ್ ಹಾಕಿ ಬೇಯಿಸ್ಕೊಳ್ಳೋಣ. ಓಕೆ. ಯಜಮಾನ್ರು ಯಾವರು ಅವರು? ಅವರು ಚಂದ್ರಾವಳಿ ಬೆಂಗಳೂರೇ ಸರ್. ಚಂದ್ರಾಳಿ ಊಟವ್ರನ್ನ? ಹಾಂ. ನಿಮ್ಮ ಅಮ್ಮನ ಮನೆ? ಅವ್ರು ರಾಜಾಜಿನಗರ. ನೀವಾ? ಇಲ್ಲ, ನಮ್ಮ ತಾಯಿ ಮನೆ. ಹೌದು, ನಾವಿರೋದು ಬಸವೇಶ್ ನಗರದಲ್ಲಿ. ವೆರಿ ಗುಡ್. ಏನು ಹಾಕ್ಬೇಕು ಇದಕ್ಕೆ? ನೀರು ಹಾಕ್ಬೇಕು ಸರ್. ಹಾಕೊಳ್ಳಿ. ಮುಷ್ಟ ತೆಗೆದ್ಬಿಟ್ಟು ಹಾಕಿ. ಹಾಕಿ. ಓಕೆ. ಉಪ್ಪು. ಎಸ್. ಹಾಕಿ. ಉಪ್ಪು, ಚಿಲ್ಲಿ ಪೌಡರ್ ಇದೆಲ್ಲ ಸರ್. ರೆಡ್ ಚಿಲ್ಲಿ ಪೌಡ್ರು. ಎಸ್ ಮೇಡಮ್, ಅದೇ. ಯಜಮಾನ್ರು ಬಂದಿದ್ದಾರಾ? ಹಾಂ, ಹೌದು ಸರ್. ಓಕೆ. ಆಮೇಲೆ ಅರಿಶಿನ, ಟರ್ಮರಿಕ್ ಪೌಡರ್. ಓಕೆ. ಅಷ್ಟೇ. ಎಷ್ಟು ವಿಜಲ್ ಕೂಗಿಸ್ಬೇಕು? 1-2 ವಿಷಲ್ ಸರ್. 2 ವಿಜಲ್ ಕೂಗಿಸಿ. ನೀವೇನು ಗ್ರೇವಿ ಮಾಡ್ತಿರಲ್ಲ, ಏನು ಕೂಗಿಸ್ಕೊಳ್ತಾ ಇದ್ದೀರಾ? ನಂಗೆ ಅರ್ಥ ಆಗಲಿಲ್ಲ. ಬೇಗ ಆಗುತ್ತೆ ಅಂತ. ಅದು ಹೆಂಗೆ ಬೇಗ ಆಗುತ್ತಮ್ಮ? ಹೆಂಗೆ ಬೇಗ ಇದು ಆಗುತ್ತೆ? ಆ್ಯಕ್ಚುಲಿ ಟೊಮ್ಯಾಟೊ ಗ್ರೇವಿ ಅಲ್ವಾ, ಅದರಲ್ಲಿ ನೀರು ಹಾಕಲ್ಲ ಟೊಮ್ಯಾಟೊಗೆ. ಟೊಮ್ಯಾಟೊಲ್ಲೇ ಬೇಯಬೇಕದು, ಓಕೆ ಅದಕ್ಕೋಸ್ಕರ. ಓಕೆ. ಇದು ಇವಾಗ ಈರುಳ್ಳಿ ರುಬ್ಕೊಳ್ತೀನಿ. ರುಬ್ಕೊಳ್ಳಿ ಮೇಡಮ್. ತೊಗೊಳ್ಳಿ, ಚಿಕ್ಕ ಜಾರ್ ತೊಗೊಳ್ಳಿ, ಪಕ್ಕದಲ್ಲಿದೆ ನೋಡಿ. ಈರುಳ್ಳಿ ಹಾಕ್ಕೊಬೇಕು. ಹಾಕೊಳ್ಳಿ. ಇಲ್ಲಿ ಫಸ್ಟು ಕುಕ್ಕರ್ಗೆ ವೆರಿ ಸಿಂಪಲ್ಲು. ಅರಿಶಿನ ಪುಡಿ, ಸ್ವಲ್ಪ ಕಚ್ಕಾರದ ಪುಡಿನ ಹಾಕಿ, ನೀರನ್ನು ಹಾಕಿ ಚಿಕನ್ನ ಬೇಯಿಸ್ಕೊಳ್ತಾ ಇದೀವಿ. ಅಲ್ಲಿ ರುಬ್ಕೊಳ್ತಾ ಇದೀವಿ, ಆನಿಯನ್ ಹಾಕಿ ರುಬ್ಕೊಳ್ತಾ ಇದ್ದಾರೆ. ಎಸ್ ಮೇಡಮ್. ಆನಿಯನ್ ಆದ ನಂತರ ಒಂದು ಸ್ವಲ್ಪ ಲವಂಗ, ಲವಂಗ. ಓಕೆ. 1-2 ಚಕ್ಕೆ. ಓಕೆ, 2 ಚಕ್ಕೆ, 2 ಲವಂಗ, ಸ್ವಲ್ಪ ಸಾರಿ, ಏನದು ಏಲಕ್ಕಿನ? ಏಲಕ್ಕಿ. ಹ್ಞೂ. ನೀರು ಬೇಡವಾ? ಸ್ವಲ್ಪ ನೀರು. ಏನಿಷ್ಟು ಯಜಮಾನ ನೀವು ಮಾಡೋದು? ಅಡುಗೆ ನೀವೇ ಮಾಡೋದ ಮಲ್ಲಿ? ಹಾಂ, ಹೌದು ಏನೇನು ಸರ್. ಮಾಡ್ತೀರಿ ಅಡುಗೆನ? ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀನಿ ಎಲ್ಲ ಸರ್. ಮಾಡ್ತೀರಾ? ಟಿಫನ್ ಏನು ಹಾಂ. ಮಾಡ್ತೀರಾ ಬೆಳಗ್ಗೆ ಹೊತ್ತು ಮಲ್ಲಿ? ಬೆಳಗ್ಗೆ ಯೂಶ್ಲಿ ಪುಳಿಯೋಗರೆ, ಹೌದಾ? ಉಪ್ಪಿಟ್ಟು. ವೆರಿ ಗುಡ್. ಪುಳಿಯೋಗರೆ ಪುಡಿ ಎಲ್ಲ ಮಾಡ್ಕೊಳ್ತೀರಾ? ಹಾಂ, ಹೌದು ಸರ್, ಮನೇಲೇ ಮಾಡ್ಕೊತೀನಿ. ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ರುಬ್ಬಿದ್ದಾರೆ. ಈಗ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಬೆಳ್ಳುಳ್ಳಿ. ಮತ್ತೆ ಶುಂಠಿನ ಹಾಕ್ತಾ ಇದ್ದೀರಾ? ಹೌದು. ಎಸ್ ಮೇಡಮ್, ಹಾಕಿ. ಇವಾಗ ಕಡಾಯಿ ಇಟ್ಕೊಳ್ಳೋಣ. ಕಡೆ ಇಟ್ಕೊಳ್ಳೋಣ. ಹಾಂ. ಗ್ರೇವಿನ ಸೆಮಿ ಗ್ರೇವಿನ? ಸೆಮಿ. ಸಾಕಾಯ್ತು? ನಾನ್ ಸ್ಟಿಕ್ ಪ್ಯಾನ್. ನಾನ್ ಸ್ಟಿಕ್ ಪ್ಯಾನ್ ಬೇಕಾ ನಿಮಗೆ? ಹಾಂ, ಹಾಕೊಳ್ಳಿ ಮೇಡಮ್. ಏನು ಟೊಮೆಟೊ ರುಬ್ಕೊಳ್ತೀರಾ? ಹೌದು ಸರ್, ಟೊಮ್ಯಾಟೊ ರುಬ್ಕೊಂಡು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ರುಬ್ಕೊಂಡು ಆಗ್ತದೆ. ಕುಕ್ಕರಲ್ಲಿ ಚಿಕನ್ನು ಕೂಗಾಗಿದೆ. ಎಷ್ಟು ಬೇಕು ರೀ ಟೊಮೆಟೊ? ಆ್ಯಕ್ಚುಲಿ ಟೊಮ್ಯಾಟೊ ಗ್ರೇವಿ ಅಲ್ವಾ ಸರ್? ಇದು ಟೊಮೆಟೊ ಗ್ರೇವಿನ? ಏನು ಗ್ರೇವಿ ಮಾಡ್ತಾರೆ ನೀವು? ಪಾಲಕ್ ಟೊಮೆಟೊ ಗ್ರೇವಿನಾ? ಹಾಂ, ಹೌದು. ಪಾಲಕ್ ಟೊಮ್ಯಾಟೊ ಟೊಮೆಟೊ ಚಿಕನ್ ಗ್ರೇವಿನಾ? ಹಾಂ, ಟೊಮ್ಯಾಟೊ ಪಾಲಕ್ ಚಿಕನ್ ಗ್ರೇವಿ. ಟೊಮೆಟೊ ಪಾಲಕ್ ಚಿಕನ್ ಗ್ರೇವಿ. ಓಕೆ ಓಕೆ, ಡನ್ 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 ಡನ್.
ಆಯ್ತಾ? ಹಾಂ ಸರ್. ಟೊಮೆಟೊ ಆಯಿತು, ಈರುಳ್ಳಿ ಆಯಿತು, ಚಿಕನ್ನು ಬೆಂದಿದ್ದು ಆಯಿತು. ಇನ್ನು ಕೆಲವೇ ನಿಮಿಷಗಳು ಏನು ತಯಾರು ಮಾಡ್ತಾರೆ ನೀವು? ಟೊಮ್ಯಾಟೊ ಪಾಲಕ್ ಚಿಕನ್ ಗ್ರೇವಿ. ಗ್ರೇವಿ. ಇದು ಏನ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಸರ್? ಇದು ಕುರ್ಮಾ, ನಾನ್, ಚಪಾತಿ, ಪರೋಟ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಓಕೆ. ನಿಮ್ಮಲ್ಲಿ ಏನು ತಿಂತಾರೆ ಇದನ್ನು ಯೂಶಲಿ? ನಮ್ಮ ಯೂಶ್ಲಿ ಮದುವೆಗಳಲ್ಲಿ ಮಾಡ್ತಾರೆ ಸರ್ ಜಾಸ್ತಿ. ಇದನ್ನ? ಹಾಂ ಹೌದು. ಮದುವೆಯಲ್ಲಿ ಚಿಕನ್ ಗ್ರೇವಿ ಕೊಡ್ತಾರಲ್ಲ. ಓಕೆ. ಅದ್ರ ನಿಮ್ಮ ಜೊತೆ ಮದುವೆಲಿ ಇದೇ ಮಾಡ್ಸಿರಾ ನಿಮ್ಮಪ್ಪ? ಹೌದು. ಜ್ಞಾಪಕದಲ್ಲಿ ಇದೆಯಾ ನಿಮಗೆ? ಎಲ್ಲಿ ಜ್ಞಾಪಕದಲ್ಲಿ ಇರುತ್ತೆ? ಪಕ್ಕದಲ್ಲಿ ಯಜಮಾನ್ರು ಇರ್ತಾರೆ, ಇವೆಲ್ಲ ಜ್ಞಾಪಕದಲ್ಲೇ ಇರಲ್ಲ. ಹಾಂ, ಎಣ್ಣೆ ಹಾಕಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದೀವಿ. ಎಷ್ಟು ಬೇಕು ನೋಡ್ಕೊಳ್ಳಿಮ್ಮ. ಸಾಕು. ಓಕೆ. ಏನು ಮಾಡ್ತೀರಾ ಬಕ್ರೀದ್ಗೆ ನಿಮ್ಮ ಮನೆಗೆ? ಬಿರಿಯಾನಿ ಸರ್. ಬಿರಿಯಾನಿ, ಆಮೇಲೆ ಬಕ್ರ ಇಕ್ರ ಕಟಿಂಗು? ಹಾಂ ಹೌದು. ಎಷ್ಟು ಬಕ್ರ ಕಟಿಂಗು? ಒಂದು. ಓಕೆ. ಮಗಳಿದ್ದಾಳೆ ಅಂತನ? ಹಾಂ. ಗೊತ್ತು, ಹೇಳ್ರಿ ನಮಗೆ ರೀ. ಏನ್ರಿ ನೀವು ಏನು ನಮ್ಗೆ ಕರಿತೀರಾ ಇಲ್ವಾ ಈ ಸರಿ ಬಕ್ರೀದ್ಗೆ? ಕರಿಯೋಣ ಸರ್. ಕರಿಯೋಣ, ನೋಡೋಣ ಅಂತ ಇವೆಲ್ಲ ಹೇಳ್ತಿರೋದು ರೀ. ಹಾಕೊಳ್ರಿ. ಇದು ರುಬ್ಬಿರೋದು ಆನಿಯನ್ನು, ಜಿಂಜರ್ ಗಾರ್ಲಿಕ್. ಎಸ್ ಮೇಡಮ್. ಓಕೆ. ಆಮೇಲೆ ಇದೊಂದು ಸ್ವಲ್ಪ ಫ್ರೈ ಆಗ್ಬೇಕು ಸರ್. ಫ್ರೈ ಆಗಲಿ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಮನೇಲಿ? ಟ್ಯೂಷನ್ಸ್ ತೊಗೊಳ್ತೀನಿ ಸರ್ ನಾನು. ಏನು ಸಬ್ಜೆಕ್ಟ್ ತೊಗೊಳ್ತೀರಿ? ಎಲ್ಲ ಸಬ್ಜೆಕ್ಟ್ಸು ಫಸ್ಟಿಂದ 9th ತೊಗೊಳ್ತೀನಿ. ಅಯ್ಯೋ, ಹೌದಾ ಟೀಚರ್? ವೆರಿ ಗುಡ್. ಎಷ್ಟು ಜನ ಮಕ್ಕಳು ಬರ್ತಾರೆ? ಒಂದು 10 ಮೆಂಬರ್ಸ್ ಬರ್ತಾರೆ. ಪಾಸ್ ಆಗಿದ್ದಾರೆ ಎಲ್ಲನೂ? ಹೌದು ಸರ್. ಎಷ್ಟು ವರ್ಷ ಹೇಳ್ಕೊಡ್ತಾ ಇದ್ದೀರಾ? ಒಂದು 2 ಇಯರ್ಸಿಂದ. ಪರವಾಗಿಲ್ಲ, ವೆರಿ ಗುಡ್. ಸ್ಟಾಕ್ ಬೇಡ, ಬರೀ ಚಿಕನ್ ಹಾಕಿ. ಚಿಕನ್ ಮಾತ್ರನಾ? ಹಾಂ. ಹಾಕದಾ? ಹಾಂ ಸರ್. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅದರಲ್ಲಿ ಮುಂಚೆ ಹಾಕ್ಕೊಂಡಿದ್ದೆ. ಓಕೆ. ಇದಕ್ಕೊಂದು ಸ್ವಲ್ಪ. ಓಕೆ. ಸೋಂಪು ಹಾಕ್ಕೊಬೇಕು ಸರ್ ಒಂದು ಸ್ವಲ್ಪ ಇವಾಗ. ಹಾಕೊಳ್ಳಿ. ಸೋಂಪು. ಕಸೂರಿ ಮೇಥಿ ಇದೆಯಾ? ಕಸ್ತೂರಿ ಮೆಥಿನ? ಹೌದು. ಹಾಕೊಳ್ಳಿ. ಓಕೆ. ಕಸ್ತೂರಿ ಮೇಥಿ ನಂತರ ಒಂದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಹಾಕಿ. ಓಕೆ. ಅಚ್ಚ ಖಾರದ ಪುಡಿ ಸರ್. ಅಚ್ಚ ಖಾರದ ಪುಡಿ. ಓಕೆ. ಧನಿಯಾ ಪೌಡರ್. ಧನಿಯಾ ಪೌಡ್ರ್ ಅಲ್ಲ ಇದು. ಧನಿಯಾ ಪೌಡ್ರು ಇದೆ 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 ಧನಿಯಾ ಪೌಡ್ರ್. ಎಸ್. 1 ಸ್ಪೂನ್ ಧನಿಯಾ ಪೌಡರ್. ಓಕೆ. ಗರಂ ಮಸಾಲ. ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ಇವಾಗ ಟೊಮ್ಯಾಟೊ ಹಾಕ್ಕೋಬೇಕು ಸರ್. ಹಾಕಿ. ಎಸ್. ಇದೇನ್ರಿ ಪಾಲಕ್ನ ಮರ್ತೋಗ್ಬಿಟ್ರಾ? ಇಲ್ಲ ಸರ್, ಟೊಮ್ಯಾಟೊ ಹಾಕಾದ್ಮೇಲೆ ಪಾಲಕ್ ಹಾಕ್ತೀರಾ? ಹೌದು. ಹಾಕೊಳ್ಳಿ. ಇದಕ್ಕೆ ನೀರು ಹಾಕಂಗಿಲ್ವಾ? ಇಲ್ಲ ಸರ್, ಟೊಮ್ಯಾಟೊಲ್ಲೇ ಬೇಯ್ಬೇಕಾ? ಹೌದು, ಅದಕ್ಕೆ ಚಿಕನ್ ಬೇಯಿಸ್ಕೊಂಡಿದ್ದು ಫಸ್ಟ್. ಓಕೆ ಓಕೆ. ಇದು ನಿಮ್ಮ ಮದುವೆಗಳಲ್ಲಿ ಮಾತ್ರ ಮಾಡುವಂಥದ್ದು ಗ್ರೇವಿ ಇದು? ಹೌದು. ಓಕೆ. ಬಕ್ರೀದಿಗೆ ಮಾಡ್ಕೋಬೋದಾ ನಾವು? ಹಾಂ, ಮಾಡ್ಕೊಬೋದು. ಡನ್. ಇವಾಗ ಪಾಲಕ್ ಹಾಕ್ಕೊಬೇಕು. ಹಾಕೊಳ್ಳಿ ಮೇಡಮ್. ಹಂಗೆ ಹಾಕೊಳ್ಳೋದು ಅದನ್ನ? ಹೌದು ಸರ್. ಪಾಲಕ್ ಸೊಪ್ಪು. ಟೊಮೆಟೊ ಚಿಕನ್ ಪಾಲಕ್ ಗ್ರೇವಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ. ಏನೇನು ಬೇಕೋ ಜ್ಞಾಪಿಸ್ಕೊಂಡು ಹಾಕಿ. ಅಷ್ಟೇ ಸರ್. ಮನೇಲಿ ಯಾರು ಇದ್ದೀರಿ? ನಾನು, ನಮ್ಮ ಹಸ್ಬೆಂಡು, ನನ್ನ ಮಗಳು. 3 ಜನನಾ? ಹೌದು. ಓಕೆ. ಅತ್ತೆ ಮನೆ?
ಅತ್ತೆ ಮನೆ ಚಂದ್ರಾಲಯ ಸರ್. ಚಂದ್ರಳೆ ಹೋಟೆಲ್ ಹಂಗೆ ಪತ್ರ. ಈ ಕಡೆ ಬಂದ್ರೆ ರಾಜನಗರ ಅಮ್ಮನ ಮನೆ, ಆ ಕಡೆಗೆ ಹೋದ್ರೆ ಅತ್ತೆ ಮನೆನಾ? ಹೌದು ಸರ್. ವೆರಿ ಗುಡ್. ಸರ್ ಒಂದು ಸ್ವಲ್ಪ ತುಪ್ಪ ಹಾಕಿ ಕ್ಲೋಸ್ ಮಾಡಿ ಬರೋಣ 10 ತುಪ್ಪ ಮಿನಿಟ್ಸ್. ಹಾಕಿ ಕ್ಲೋಸ್ ಮಾಡ್ಬೇಕಾ? ತೊಳಿ, ಸ್ವಲ್ಪ ತುಪ್ಪ ಹಾಕ್ತೀನಿ. ಶ್ರೀಕೃಷ್ಣ ತುಪ್ಪ ಸಕ್ಕತ್ತಾಗಿರುತ್ತೆ. ಹಾಕ್ಲಾ? ಹಾಂ ಸರ್, ಸಾಕು ಸರ್. ಸಾಕಾ? ಹೌದು, ಕ್ಲೋಸ್ ಮಾಡಿ ಬರೋಣ ಒಂದು 10 ಮಿನಿಟ್ಸ್. ಎಷ್ಟು ನಿಮಿಷ ಕ್ಲೋಸ್ ಮಾಡಬೇಕು? 5 to 10 ಮಿನಿಟ್ಸ್ ಸರ್. ಓಕೆ, ತೆಗೆದು ನೋಡಿ. ಸಾಯಿರ ಅವರೇ, ಹಾಂ ಆಗಿದೆ ಸರ್. ಹಿಂಗೇನ ಮದುವೆಗಳಲ್ಲಿ ಮಾಡೋದು? ಹೌದು. ಓಕೆ, ಹಾಕ್ಬಿಡಿ ಅದಕ್ಕೆ. ನೋಡೇ ಬಣ್ಣ ಅದೇನು ಮದುವೆಯಲ್ಲಿ ಮಾಡ್ತಾರೆ ಅಂತ. ಎಸ್ ಮೇಡಮ್. ಸರ್ ಟೊಮ್ಯಾಟೊ ಪಾಲಕ್ ಚಿಕನ್ ಗ್ರೇವಿ ರೆಡಿ. ಟೊಮೆಟೊ ಪಾಲಕ್ ಚಿಕನ್ ಗ್ರೇವಿ, ನೀರನ್ನು ಹಾಕ್ತೆ ಮಾಡಿರುವಂಥ ಗಟ್ಟಿಯಾದಂಥ ಗ್ರೇವಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಅದ್ಭುತವಾಗಿರುವಂಥದ್ದು ಚೆನ್ನಾಗಿದ್ರೆ ನಿಮಗೆ, ಇಲ್ಲ ಅಂದರೆ ನನಗೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಎಲ್ಲಿ ಅದೇನೋ ಬ್ರೆಡ್ ತಂದಿದ್ದೀನಿ, ಹಾಂ ಸರ್. ನಾನು ತಂದಿದ್ದೀನಿ ಅಂತಿದ್ರೆ ಕೂತ್ಕೊಳ್ಳಿ. ತಂದಿದ್ದೀರಾ? ಹೌದು ಸರ್. ಎಲ್ಲಿ ನಿಮ್ಮ ಯಜಮಾನ್ರು ಕರಿತೀರಾ? ಹಾಂ ಸರ್. ಕರೀರಿ. ನಿಮ್ಮ ಯಜಮಾನ್ ಹೆಸರೇನು? ಇರ್ಫಾನ್. ಇರ್ಫಾನ್. ಬನ್ರಿ ಇಲ್ಲಿ, ಮಿಸ್ಟರ್ ಇರ್ಫಾನ್. ಸರ್ ಹಾಗೆ ನನ್ನ ಫ್ರೆಂಡ್ ನಿರ್ಮಲಾ ಅಂತ ಇದ್ದಾರೆ, ಅವ್ರಿಗೊಂದು ಹಾಯ್ ಹೇಳ್ಬೇಡಿ. ಅವ್ರು ನಿರ್ಮಲಾ ಅವರೇ ನಮಸ್ಕಾರ. ಏನು ಮಾಡ್ತಾರೆ ನಿರ್ಮಲಾ ಅವರು? ಅವ್ರು ಲೆಕ್ಚರರ್ ಸರ್. ಟೀಚರೇ ಅನ್ಕೊಂಡೆ, ನಿರ್ಮಲಾ ಅಂತ ಟೀಚರ್ ಇರ್ಬೋದು ಅನ್ಕೊಂಡೆ. ಓಕೆ ಟೀಚರ್ ನಮಸ್ಕಾರ. ಬನ್ನಿ, ಅಡುಗೆ ಮಾಡ್ತೀರಾ? ವೆಜ್ಜಾ ನಾನ್ ವೆಜ್ಜಾ? ಅವ್ರು ಪ್ಯೂರ್ ವೆಜ್ ಸರ್. ಓಕೆ ಬನ್ನಿ ಮೇಡಮ್ ಒಂದ್ಸರಿ. ಥ್ಯಾಂಕ್ ಯು ಮೇಡಮ್. ಇರ್ಫಾನ್ ಬನ್ರಿ. ಹಾಂ, ಏನು ಮಗಳ ಹೆಸರು? ದಾನಿಯಾ. ದಾನಿಯಾ. ಓಕೆ ನಮಸ್ಕಾರ ಇರ್ಫಾನ್. ಬನ್ರಿ, ಆರಾಮಿರ್ರಿ. ಆರಾಮ್. ಕೂತ್ಕೊಳ್ರಿ. ನಮ್ಮ ಮೊಬೈಲ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ, ಕೂತ್ಕೊಳ್ರಿ. ಇದ್ಯಾರು ಮೇಡಮ್? ನಿರ್ಮಲಾ ಅಂತ ಹೇಳಿದ್ನಲ್ಲ ಸರ್, ಅವ್ರ ಮಗಳು. ಲೆಕ್ಚರ್ ಅವ್ರ ಮಗಳ? ಹೌದು, ಸಿಂಚನ. ಐ ಏನು ಸರ್, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರಾ? ಏನೋ ನೀವಾಗ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ಸರ್, ಚೆನ್ನಾಗಿ ಮಾಡ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಟೊಮೆಟೊ ಮತ್ತು ಪಾಲಕ್ ಚಿಕನ್ ಕರಿನ ಮಾಡಿಕೊಟ್ಟಿದ್ದಾರೆ. ಗ್ರೇವಿ ಇದು ಒಳ್ಳೆ ಗಟ್ಟಿಯಾದಂಥ ಗ್ರೇವಿ. ಇದಕ್ಕೇನೋ ತಂದಿದ್ದೀವಿ ಅಂತಿರಲ್ಲ ನೀವು? ನಾನ್ ಸರ್. ಏ ನೇಪಾಳಿ ಬಂದೇಣ. ಅಲ್ಲಿ ಏನೋ ಒಂದು ಮೇಡಮ್ ತಂದಿದ್ದಾರೆ ನೋಡಪ್ಪ. ಅದೇನೋ ನಿಮ್ಮ ಹೋಟ್ಲದ್ ಬೇಡ, ನಮ್ಮ ಮನೆದೇನೆ ತಂದಿದ್ದೀವಿ ಅಂತ ಏನೋ ತಂದಿದ್ದಾರೆ, ತಗೊಂಬ ಇಲ್ಲಿ. ಇದೆ ತಂದೇಣ. ಏನೋ ಇದು ನಮ್ಮ ಹೋಟ್ಲ ತರ ಕಾಣಕ್ಕೆ ಇಲ್ಲ ಇದು. ಇಲ್ಲ ಅಣ್ಣ, ಅವರೇ ತಂದು ಕೊಟ್ಟಿದ್ರು. ಅವರೇ ತಂದ್ಬಿಟ್ಟವ್ರಾ? ಅದನ್ನೇ ಅವ್ರಿಗೊಂದಿಡ ಕೊಡ, ಅವ್ರಿಗೊಂದು ತಿನ್ಲಿ. ಅವ್ರಿಗೂ ಬಡ್ಸಪ್ಪ, ಬಡ್ಸು ಫಸ್ಟ್. ಅವ್ರಿಗೆ ಬಡ್ಸ. ಅವ್ರ ಮಗು ಎಷ್ಟು ಹೊಟ್ಟೆ ಹಸ್ತಿದೆ ನೋಡ. ತೊಳ ನೋಡಿದ್ರಾ, ಮಗುಗೆ ಅಷ್ಟೊಂದು ಹೊಟ್ಟೆ ಹಸ್ತಿದೆ. ಅದು ನೋಡೋ ತನಕ ನೋಡ್ತಿದ್, ಯಾಕೋ ಸರಿ ಹೋಗಲ್ಲ. ಈ ಮಿಲ್ಟ್ರಿ ಹೋಟ್ಲೇನು ಕೂಡ ಕಾಣ್ತಾ ಇಲ್ಲ. ಟೇಸ್ಟ್ ಮಾಡೋದಾ? ಹೌದು ಸರ್. ಅಣ್ಣ, ಅವ್ನು 4 ತಲೆ ಮಾಂಸ ತಿಂದಾನೆ. ಅದಡಿಯ ಹ್ಮ್ ಅವನಿಗೆ ಮೂಳೆನೇ ಇರಬಾರ್ದು ಅಂತೆ. ತಲೆ ಒಳಗೆ ಮೂಲೆಯಲ್ಲಿ ನೀರು ಇರ್ತಂತೆ, ಹೇಳಕ್ಕಾಗ. ಆಮೇಲೆ ಫುಲ್ ಬಾಟ್ಲು MCB ರಮ್ ತಂದು ಕೊಡ್ಬೇಕಂತ. ಏಯ್ ಹೋಗ, ಇವೆಲ್ಲ ಮಾತಾಡ ಹೋಗ. ಏನು ಮಿಲ್ಟ್ರಿ ಹೋಟ್ಲ್ ಅವೆಲ್ಲ ಮಾಡ್ತೀವಿ ನಾನು ಹೇಳ್ತೀನಿ. ನೀವೆಲ್ಲ ಹೇಳಿ, ಮಿಲ್ಟ್ರಿ ಮರ್ಯಾದೆನೇ ಹೋಗ್ತಾ ಇದೆ. ಅಡಿ ನನ್ನ ಮಗನ್ ಜಾಸ್ತಿ ಆಯ್ತು ಕಾಣ, ಬಿಟ್ಟು ಕಳ್ಸೋಣ ಅಡ. ಬೇಡ ಹೋಗಪ್ಪ, ನಿನಗೆ ಬಿಟ್ಬಿಟ್ಟು ಗ್ರಾಚಾರ ಮೇಲೆ ನೀನು ಬೇರೆ ನೋಡ್ಕೋಬೇಕು ನನ್ನ ಮೇಲೆ. ಹೋಗೋ. ಎಲ್ಲಾರ ಹತ್ರ ಗಿರಾಕಿಡೋ ಜಗಳ ಮಾಡ್ಕೋಬೇಡ ಕಣ. ಚೆನ್ನಾಗಿದೆ ಮೇಡಮ್. ಹಾಂ, ಉಪ್ಪೆಲ್ಲ ಸರಿ ಇದೆಯಾ ಸರ್? ವಯಸ್ ತಿನ್ಸಿ ಮಗುಗೆ. ನೀವು ಅದೆಲ್ಲ ಖಾಲಿ ಮಾಡ್ಬೇಕು ನೀವು. ಫಸ್ಟ್ ಕ್ಲಾಸ್ ಇದೆ ಮೇಡಮ್, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ನಮ್ಮ ಮದ್ವೆಲೆಲ್ಲ ಇದೆ ಸರ್ ಕೊಡೋದು. ನಿಮ್ಮಲ್ಲಿ ಇದೇ ಮಾಡಿಸಿದ್ರಾ ಮದುವೆಗೆ? ಹೌದು ಸರ್. ಸರ್ ಜ್ಞಾಪಿಸ್ಕೊಡಿ, ನಿಮ್ಮ ಮಾವ ಇದೇ ಮಾಡಿಸಿದ್ರಾ? ಹೌದೌದು, ಜ್ಞಾಪಕ ಇದೆ ತಾನೇ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಯಿರ ಅವರು ಬಂದಿದ್ರು. ಒಳ್ಳೆ ಒಂದು ಚಿಕನ್ ಅನ್ನ ಮಾಡಿದ್ರು. ಮಗಳು ಇರ್ಫಾನ್ ಅವ್ರನ್ನ ಕರ್ಕೊಂಡು ಬಂದಿದ್ರು. ನಿಮಗೋಸ್ಕರ ಶ್ರೀಕೃಷ್ಣ ತುಪ್ಪ ಅವರ ಆಕರ್ಷಕ ಬಹುಮಾನ, ಥ್ಯಾಂಕ್ ಯು ಸರ್. ರವಿ ಮಸಾಲದವರ ಆಕರ್ಷಕ ಬಹುಮಾನ, ಥ್ಯಾಂಕ್ ಯು ಸರ್. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ಡಿಶ್ ವಾಶ್ನ ಜೊತೆಗೆ ಡಿಟರ್ಜೆಂಟ್ ಸೋಪ್ ಅನ್ನು ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಅರೇಕಾ ಟೀ, ಅಡಿಕೆಯಿಂದ ತಯಾರಾದ ಟೀ, ಕರ್ನಾಟಕದ ಟೀ. ಕೆಲಸದಿಂದ ಬಂದಾಗ ಕೆಲಸಕ್ಕೆ ಹೋದಾಗ ಒಂದು ತೊಗೊಂಡೋಗಿದ್ದೀನ, ಆರಾಮಾಗಿ ಕುಡಿಬೋದು. ಥ್ಯಾಂಕ್ ಯು. ಬ್ಯಾಗಲ್ಲಿ ಬರುತ್ತೆ ಇದು. ಋಷಿಕೇಶ್ ಭೃಂಗ ಏರ್ ಆಯಿಲ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಕೊಟ್ಟಿದ್ದಾರೆ. ಕೂದಲು ಉದುರ್ತಾ ಇದೆಯಾ? ಇಲ್ಲ ಸರ್. ಏನಿಲ್ಲ, ಇಟ್ಕೊಂಡಿರಿ, ಯಜಮಾನ್ರು ಕೊಡಿ. ಅವ್ರಿಗೂ ಸಖತ್ತಾಗಿದೆ ಕೂದಲು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ.
ಹೋಗಿ ಮಣಿಪಾಲ್ ಸೆಂಟರ್ ಡಿಕನ್ ಸೆಂಟರ್ನಲ್ಲಿ ಅವ್ರ ಶೋರೂಮ್ ಇದೆ, ಏನು ಬೇಕಾದ್ರೂ ತೊಗೊಂಬನ್ನಿ. ಇದಲ್ಲದೆ ತ್ರಿಬಲ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವ್ರು ಕೂಡ ನಿಮ್ಮ ಮನೆಗೆ ಏನಾದ್ರು ಸೋಪ್ ಖಾಲಿ ಆದರೆ ತಿರ್ಗಾ ಅಲ್ಲಿಗೆ ಹೋಗಿ ₹1000 ಗಿಫ್ಟ್ ವೋಚರ್ ಇದೆ, ಏನು ಬೇಕಾದ್ರೂ ತರಬಹುದು. ವಿಜಯನಗರದಲ್ಲಿ ಇರೋದವರು. ಥ್ಯಾಂಕ್ ಯು ಸರ್. ಓಕೆ, ಮರಿಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. 30 ಸೆಕೆಂಡಲ್ಲಿ ಬಿಸಿ ಬಿಸಿ ನೀರಲ್ಲಿ ಇದನ್ನ ಹಾಕಿದ್ರೆ ರಸಮ್ ತಯಾರಾಗುತ್ತೆ. ಇದು ನಿಮಗೋಸ್ಕರ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್. ಸರ್. ಥ್ಯಾಂಕ್ ಯು ನಿಮಗೆ ಮತ್ತು ಜಿ ಕನ್ನಡಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಕುತ್ಕೊಳ್ಳಿ ಸರ್, ನೀವೇ ಹೋಗಿಲ್ಲ, ಕುತ್ಕೊಳ್ಳಿ ಬಿಡಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಟೊಮೆಟೊ ಪಾಲಕ್ ಚಿಕನ್ನ ಮಾಡಿಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಸ್ವಲ್ಪನೂ ನೀರನ್ನ ಮಿಕ್ಸ್ ಮಾಡದೆ ಮಾಡಿರುವಂಥ ಅದ್ಭುತವಾದಂಥ ಗ್ರೇವಿ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತೇ ನೀವು ಕೂಡ ಮಾಡ್ಕೋಬಹುದು. ಟೊಮೊಟೊ ಪಾಲಕ್ ಚಿಕನ್ ಗ್ರೇವಿ ಮಾಡೋ ವಿಧಾನ: ಕುಕ್ಕರಿಗೆ ಚಿಕನ್, ನೀರು, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸಿ. ಮಿಕ್ಸಿ ಜಾರಿಗೆ ಈರುಳ್ಳಿ, ಲವಂಗ, ಚಕ್ಕೆ, ಏಲಕ್ಕಿ, ನೀರು ಹಾಕಿ ರುಬ್ಬಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಟೊಮೊಟೊ ಹಾಕಿ ರುಬ್ಬಿ ಪ್ಯೂರಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಅದಕ್ಕಾದ್ಮೇಲೆ ರುಬ್ಬಿದ ಮಸಾಲ ಹಾಕಿ ಹುರಿದು ಬೇಯಿಸಿಕೊಂಡ ಚಿಕನ್, ಉಪ್ಪು, ಸೋಂಪು, ಕಸೂರಿ ಮೇಥಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ರುಬ್ಬಿದ ಟೊಮೊಟೊ ಪ್ಯೂರಿ, ಪಾಲಕ್ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿದರೆ ಟೊಮೊಟೊ ಪಾಲಕ್ ಚಿಕನ್ ಗ್ರೇವಿ ನಿಮ್ಮನೆಲ್ಲೂ ರೆಡಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಏನು ಹೊಸ ಅಡುಗೆನ ತೋರಿಸ್ತಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರದೀಪ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಪ್ರದೀಪ್ ಅವ್ರನ್ನ ಕರೆಸ್ತಾ ಇದ್ದೀವಿ. ವಿಶೇಷವಾದ ಒಂದು ಅಡುಗೆ ಮಾಡೋಕ್ಕೋಸ್ಕರ ಪ್ರದೀಪ್ ಅವ್ರು ನಿಂತಿದ್ದಾರೆ. ಮಿಸ್ಟರ್ ಪ್ರದೀಪ್, ಬನ್ನಿ ಸರ್. ನಮಸ್ಕಾರ ಪ್ರದೀಪ್. ನಮಸ್ಕಾರ ಸರ್. ಬನ್ನಿ. ಏನು ಮಾಡ್ತಾರೆ ಪ್ರದೀಪ್ ಇವತ್ತು? ಸರ್, ಇವತ್ತೊಂದು ಇನೋವೇಟಿವ್ ಡಿಶ್ ಮಾಡ್ತೀನಿ. ಏನ್ರಿ ಅದು? ಇವತ್ತು ಟ್ರೈಬಲ್ ಕುಸಿನ್ ಗುಡ್ಡಗಾಡುಗಳಲ್ಲಿ ವಾಸಿಸುವಂತ ಜನಗಳು ಏನೂ ಫೆಸಿಲಿಟಿಗಳು ಇಲ್ಲದೆ ಯಾವ ರೀತಿ ಅಡುಗೆ ಮಾಡ್ಕೋಬಹುದು, ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದನ್ನ ತೋರ್ಸೋಕ್ಕೋಸ್ಕರ ಪ್ರದೀಪ್ ಅವರು ಬಂದಿದ್ದಾರೆ. ಓಕೆ ಪ್ರದೀಪ್, ಏನ್ ಮಾಡ್ತಾ ಇದ್ದೀರಿ? ಸ್ಪೆಷಲ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಲವಂಗ, ಕೊತ್ತಂಬರಿ ಸೊಪ್ಪು, ತುಪ್ಪ. ಇಷ್ಟಿದೆ ಸಾಕಾ? ಗೀ ಅಷ್ಟೇ. ಊನಪ್ಪ, ಟ್ರೈಬಲ್ ಅಲ್ಲಿ ಗೀ ತುಪ್ಪ ಎಲ್ಲ ಇರುತ್ತೆ ಸರ್. ಇಲ್ಲ, ಈ ನಮ್ಮ ಸರ್ ಟ್ರೆಂಡ್ ಚೇಂಜ್ ಆಗಿರುತ್ತೆ, ಸ್ವಲ್ಪ ಟ್ವಿಸ್ಟ್ ಕೊಡೋದ ಅಂತ. ಬರೀ ಉಪ್ಪು ಹಾಕಿದ್ರು ಚೆನ್ನಾಗಿರುತ್ತೆ, ಬಟ್ ಚೇಂಜ್ ಮಾಡೋಣ, ಸ್ವಲ್ಪ ಟ್ವಿಸ್ಟ್. ಓಕೆ 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 ಶುರು ಮಾಡೋಣ. ಏನ್ ಫಸ್ಟ್ ನಿಮಗೆ? ಸರ್, ಫ್ರೈಯಿಂಗ್ ಪ್ಯಾನ್ ಡೈರೆಕ್ಟ್. ಫ್ರೈಯಿಂಗ್ ಪ್ಯಾನ್ ಡೈರೆಕ್ಟಾ? ಹಾಂ ಸರ್. ಓಕೆ, ಕೊಟ್ಟೆ ಡೈರೆಕ್ಟ್ ಆಗಿ ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಬಂದಿದ್ದಾರೆ. ಪ್ರದೀಪ್ ಅವರ ಪರಿಚಯ ಸಾಕಷ್ಟು ದಿನಗಳಲ್ಲಿ ಎಲ್ಲರಿಗೂ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ಬಂದಿದ್ದಾರೆ. ನಮ್ಮ ಕ್ರೆಸೆಂಟ್ 37 ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಚೆಫ್ ಆಗಿದ್ದಾರೆ. ಒಂದು 20 ಜನ ಚೆಫ್ಗಳು ಇವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಹಾಕ್ಲಾ? ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಹಾಕಿ ಸರ್. ಹಾಕ್ಲಾ? ಹಾಕಿ ಸರ್. ಹಾಕಿ ಸರ್. ಸಖತ್ತಾಗಿದೆ. ಒಳ್ಳೆ ತುಪ್ಪನ ಯೂಸ್ ಮಾಡ್ತಾ ಇದೀವಿ. ಶ್ರೀಕೃಷ್ಣ ತುಪ್ಪ ಸಾಕಾ? ಸರ್ ಸಾಕು. ಏನದು? ಸರ್, ಲವಂಗ. ಲವಂಗ ಮಾಡಿ ಸರ್. ಏನೋ ಸ್ಪೆಷಲ್ ಆಗಿ ಮಾಡಿ ನಮ್ಗೆ ಕೊಡ್ತಾ ಇದ್ದೀರಾ ನೋಡಿ ಸರ್, ಈ ಕುಸಿನಲ್ಲಿ ಲವಂಗ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಹಾಕಿ ಸರ್. ಒಂದೊಂದು ಥರ ಅಡುಗೆಗಳು, ಒಂದೊಂದು ರೀತಿಯ ಅಡುಗೆಗಳಿದೆ. ಇದೊಂದು ರೀತಿಯ ಅಡುಗೆ ತುಪ್ಪದಲ್ಲೇ ಮಾಡುವಂಥ ಒಂದು ಸ್ಪೆಷಲ್ ಚಿಕನ್ನು. ಈಸಿಯಾಗಿ 2 ಐಟಮು. ಎಸ್ ಸರ್. ಸರ್, ಚಿಕನ್ ಹಾಕ್ತೀನಿ. ಹಾಕಿ ಸರ್. ಬರೀ ಚಿಕನ್ ಅದು? ಬರೀ ಚಿಕನ್, ಮಾಮೂಲಿ ಚಿಕನ್ನು. ಮಾಮೂಲಿ ಚಿಕನ್. ಓಹೋ ಓಹೋ. ತುಪ್ಪ, ಅದರೊಳಗೆ ಒಂದು 4, 5, 6, 7, 8, 9, 10 ಒಂದು ಲವಂಗ, ಅದರೊಳಗೆ ಚಿಕನ್ನು. ಸರ್, ಹೇಳ್ಕೊಡಿ. ಉಪ್ಪು ಹಾಕ್ತೀನಿ ಸರ್. ಹಾಕಿ ಸರ್, ಹಾಕಿ. ಓಕೆ, ಉಪ್ಪು ಲವಂಗ ಎರಡನೇ ಹಾಕಿ ಒಂದು ಸ್ಪೆಷಲ್ ಚಿಕನ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರದೀಪ್ ಅವರು. ಪ್ರದೀಪ್, ಇನ್ನೇನೇನು ಹೊಸ ಹೊಸ ಅಡುಗೆಗಳಿದೆ ಸರ್? ಹೊಸ ಶೆಫ್ ಜಾಬ್ ಅಂದರೆ ನಾವು ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ. ನೀವೇ ಕ್ರಿಯೇಟ್ ಮಾಡಬೇಕು. ಕುಕಿಂಗ್ ಇಸ್ ಎ ಆರ್ಟ್. ಎಸ್. ಹೌ ವಿ ಡೂ ಇಟ್ ವಿಲ್ ಗೋ ಆನ್. ನಾವು ಹೆಂಗೆ ನಾವು ನಮ್ಮ ಬುದ್ಧಿನ ನಮ್ಮ ಎಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ, ಇಟ್ ವಿಲ್ ಕಮ್. ಬಟ್ ಕ್ರಾಸ್ ಕಂಟಾಮಿನೇಷನ್ ನೋಡ್ಕೊಳ್ಬೋದು. ಬೇರೆ ಯಾರಿಗೂ ಲೈಕ್ ವೈಟ್ ಮೀಟ್, ರೆಡ್ ಮೀಟ್, ಚಿಕನ್ ಮಟನ್ ಹಂಗೆ ತಿಂದರೆ ಅಲರ್ಜಿ ಆಗುತ್ತೆ. ಸೊ ಮಶ್ರೂಮ್ ಆ ಥರ ನೋಡ್ಬಿಟ್ಟು ಸಿಟ್ರಿಕ್ ಆ್ಯಸಿಡ್ ಇದೆ ಲೈಕ್ ಆರೆಂಜ್ನಲ್ಲಿ. ಸೊ ಆ ಥರ ಸ್ವಲ್ಪ ನೋಡಿಬಿಟ್ಟು ಕ್ರಾಸ್ ಕಂಟಾಮಿನೇಷನ್ ಆದ ಥರ ಹ್ಯಾಸಪ್ ಸ್ಟ್ಯಾಂಡರ್ಡಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ ಸರ್. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ತದೆ. ಆ ತುಪ್ಪದೊಳಗೆ ಉಪ್ಪಿದೆ, ಲವಂಗ ಇದೆ.
ಜೋರಾಗಿ ಮೊಸರು ಹಾಕ್ತೀನಿ. ಮೊಸರು ಹಾಕ್ತಾ ಇದ್ದೀರಾ? ತುಪ್ಪದ ಜೊತೆ ಮೊಸರಾ? ಹಾಂ ಸರ್. ಓಕೆ. ಓಹೋ. ಅಂದರೆ ಈ ಐಟಮ್ ಎಲ್ಲ ಹೋಟ್ಲಲ್ಲಿ ಸಿಗುತ್ತಾ? ಶೆಫ್ ಸ್ಪೆಷಲ್ ಸರ್. ಅದೇ ಹೇಳ್ಕೊಡ್ಬೇಕು. ಹೇಳ್ಕೊಡ್ಬೇಕು, ಅವ್ರು ಬಂದು ಹೇಳಬೇಕು ಶೆಫ್ ಎನಿ ಸ್ಪೆಷಲ್ ಡಿಶಸ್ ಅಕಾರ್ಡಿಂಗ್ ಟು ಅವ್ರ ಟಂಗ್, ಅವ್ರ ನಾಲ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಡ್ತೀವಿ. ಯಾವ ಥರ ಎನಿ ಫುಡ್, ಯಾವುದೇ ಫುಡ್ ಬೇಕಾದ್ರು. ಎಸ್ ಸರ್. ಸರ್ ಇದು ಮುಚ್ಚಿಗೆ ಬಿಡೋದ? ಮುಚ್ಬೋಣ? ಹಾಂ ಎಷ್ಟೋ ತನಕ ಬೇಯಬೇಕಾಗುತ್ತದು? ಸರ್ ಏನಿಲ್ಲ ಸರ್, ಒಂದು 5 ನಿಮಿಷ ಆಯಿತು. ಸರ್ ಸ್ವಲ್ಪ ಕೊರಿಯಂಡರ್ ಹಾಕ್ತೀನಿ. ಹಾಕಿ ಸರ್. ಕೊತ್ತಂಬರಿ ಹಾಕಿದ್ರಾ? ಹೌದು ಸರ್. ಇದೆಲ್ಲ ಕುದ್ದು 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 ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಾ? ಡ್ರೈ ಆಗಿಬಿಡುತ್ತೆ ಅಷ್ಟೇ. ಅಷ್ಟೇನಾ? ಅಷ್ಟೇ, ಫಿನಿಶ್. ಏನು ಹೇಳ್ತಾ ಇದ್ದೀರಾ ಮಿಸ್ಟರ್ ಪ್ರದೀಪ್ ನೀವು? ಸರ್ ಇಟ್ಸ್ ಎ ಫಾಸ್ಟ್ ಕುಕ್. ನಾವು ಎಲ್ಲಾದ್ರೂ ಹೋದೆ ಎಲ್ಲಾದ್ರೂ ಏನು ಇಲ್ದಿರಾಗ ಇದೊಂದು ವಿಶೇಷ ಈ ಥರ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ಏನು ಏನು ಮಸಾಲೆ ಇಲ್ದಿರ್ಬೇಕಾದ್ರೆ ತುಪ್ಪ ಸಿಗುತ್ತಾ ಪ್ರದೀಪ್? ಏನು ಸರ್, ಇಲ್ದಿರ್ಬೇಕಾದ್ರೆ ಅದೇ ಹೇಳಿದೆ ಸ್ವಲ್ಪ ಆಲ್ಟ್ರ್ ಮಾಡಿದ್ದೀನಿ ಅಂತ ಸರ್. ಓಕೆ, ಆಲ್ಟ್ರ್ ಮಾಡಿಲ್ಲ ಅಂದ್ರೆ ಹೆಂಗೆ? ಆರ್ಡ್ರ್ ಮಾಡಿಲ್ಲ ಅಂದ್ರೆ ನೀವು ಬೇರೆ ನೀರು ಹಾಕೊಂಡು ಬೇರೆ ಉಪ್ಪು ಹಾಕೊಂಡು ಬಿಡ್ಬೋದು. ಉಪ್ಪಿಗಿಂತ ರುಚಿ ಏನೂ ಇಲ್ಲ ಅಂತ ಹೇಳ್ತಾರಲ್ವಾ ಸರ್, ಬರೀ ಸಾಲ್ಟ್ ಖಾತಾ ಕೊಟ್ಟರು ಗುಣ ಇವನ್ ನಮಗೆ. ಓಕೆ ಸರ್, ಇಷ್ಟೆಲ್ಲ ರೈಸ್ ಮಾಡೋದು ಸರ್ ಸಾಕು. ಇದು ಯಾವ್ದ್ರ ಜೊತೆ ಕಾಂಬಿನೇಷನ್ ಪ್ರದೀಪ್? ಸರ್ ಇದು ಸ್ಟಾರ್ಟರ್ ಬರುತ್ತೆ ಸರ್. ಪಕ್ಕ ಸ್ಟಾರ್ಟರ್ ಅಲ್ಲ? ಪಕ್ಕ ಸ್ಟಾರ್ಟರ್ ಸರ್. ಓಕೆ ಓಕೆ ಓಕೆ. ಕಾಂಬಿನೇಷನ್ ಇಲ್ಲ, ಇದೇ ತಿನ್ಬೋದು. ಸಾಯಂಕಾಲ ಹೊತ್ತು ಫ್ರೆಂಡ್ಸ್ ಜೊತೆ ಕೂತಾಗ ಏನೋ ಹೊಸ್ದಾಗಿ ತಿನ್ಬೇಕು ಅನ್ಕೊಂಡಾಗ ಪಕ್ಕದಲ್ಲಿ ಇನ್ಯಾರ್ಯಾರೋ ಇದ್ದಾಗ ಇದನ್ನ ತಿಂತಾ ಇದ್ರೆ ಮಜಾ ಬೇರೆನೇ ಅಂತ ಹೇಳ್ತಾ ಇದ್ರೆ ಪ್ರದೀಪ್ ಅವರು. ಮುಚ್ಚೋಣ ಸ್ವಲ್ಪ. ಮುಚ್ಚಿಬಿಡ ಸರ್. ಮುಚ್ಚಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಬಂದಿದ್ದಾರೆ. ಅದ್ಭುತ ಇರುವಂಥ ಒಂದು ಅಡುಗೆನ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲ 5 ಸ್ಟಾರ್ ಹೋಟ್ಲುಗಳಲ್ಲಿ ಏನೇನು ಅಡುಗೆಗಳನ್ನ ಮಾಡ್ತಾರೋ ಅದೆಲ್ಲ ನೀವು ಮನೇಲೇ ಮಾಡ್ಕೋಬೋದು ಮುರಳಿಯವರೇ. ಮನೇಲಿರೋರು ಕೂಡ, ಪ್ರತಿಯೊಬ್ಬರು ಕೂಡ ಈ ಅಡುಗೆನ, ಯಾಕಂದರೆ ಎಲ್ರಿಗೂ ಏನಂದರೆ ಅಲ್ಲೋದ್ರೆ ಚೆನ್ನಾಗಿರುತ್ತೆ, ಅಲ್ಲೋದ್ರೆ ಬೇರೆ ಏನೋ ಇರುತ್ತೆ ಅಂತ. ಅಲ್ಲಿರೋದೆಲ್ಲ ಈ ಥರದ್ದು ಬೇಕಂದರೆ ಮಾಡ್ಕೊಳ್ಳಿ, ಅದ್ಭುತ ರುಚಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ ಪ್ರದೀಪ್ ಅವರು. ತೋರಿಸಿ ಹಿಂಗೆ ಬಂದಿದೆ. ಓಹೋ ಓಹೋ ಓಹೋ. ಓಕೆ, ತುಪ್ಪ ಮಾತ್ರ ಉಳ್ಕೊಂಡಿದೆ, ಆ ಮೊಸರೆಲ್ಲ ಒಳಗೋಗಿದೆ. ಹೌದು ಸರ್. ಅಲ್ವಾ? ಎಸ್ ಸರ್. ಓಕೆ. ಅಂದ್ರೆ ಒಂದೇನಂತ ಹೇಳಿದ್ರೆ ಪ್ರದೀಪ್, ಈ ತರ ಸ್ಪೆಷಲ್ ಐಟಮ್ಗಳು ಮಾಡ್ಕೊಟ್ಟಾಗ ಸರ್ ಅದು ಇಷ್ಟನೂ ಆಗ್ಬೇಕು, ಹಾಂ ಸರ್. ಕಂಟಿನ್ಯೂಷನ್ ಆಗಬೇಕು. 100% ಸರ್. ಹೊಸದೆಲ್ಲ ಕಂಟಿನ್ಯೂ ಆಗೋದು ಕಷ್ಟನೇ. ನೋಡಿ ಎಷ್ಟೋ ವರ್ಷಗಳಿಂದ ಉಪ್ಪಿಟ್ಟು ಚಿತ್ರಾನ್ನ ಇವೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಹೊಸದು ಯಾವ್ದು ಆಡಾಗಿದೆ ಹೇಳಿ ನೋಡೋಣ. ಕರೆಕ್ಟ್. ನಾನು ಒಂದು 35 ವರ್ಷಗಳಿಂದ ತಿಂತಾ ಇದ್ದೀನಿ ಅದೇ ಉಪ್ಪಿಟ್ಟು, ಆ ಅದೇ ಥರ ಒಂದು ಚಿತ್ರಾನ್ನ, ಅದೇ ಪುಳಿಯೋಗರೆ, ಅದೇ ರೊಟ್ಟಿ, ಅದೇ ಇಡ್ಲಿ, ಅದೇ ಚಟ್ನಿ, ಅದೇ ದೋಸೆ. ಹೌದು. ವಸ್ತು ಯಾವಾಗ ಒಂದ್ಸರಿ ಬರುತ್ತೆ, ಬಟ್ ಅದು ಕಂಟಿನ್ಯೂಷನ್ ಆಗ್ತಾ ಇಲ್ಲ. ಆದರೆ ನಾವು ಅದಕ್ಕೆ ಸ್ಟಿಕ್ಕನ್ ಆಗ್ತಾ ಇಲ್ಲ ಅಂತ. ಅಗ್ರಿ? ಎಸ್ ಸರ್, ಆಲ್ವೇಸ್. ಒಂದು ಗೆಸ್ಟ್ ಬಂದಿದ್ರು. ಓಕೆ. ಅವ್ರಿಗೆ 23 ಐಟಮಲ್ಲಿ ಅಲರ್ಜಿ. ಅಯ್ಯೋ ಅದೇನು ಆಗ್ತೇ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಆ ಥರ ಮಶ್ರೂಮ್, 23 ಐಟಮ್ಸ್ ಅಲರ್ಜಿ. ಅದು ಬಿಟ್ಟು ಅವ್ರಿಗೆ ಮಾಡ್ಕೊಡ್ಬೇಕು. ಸರ್ ಇಟ್ಸ್ ಎ ಚಾಲೆಂಜ್. ಓಕೆ. ಅದೆಲ್ಲ ಇಷ್ಟು ಕೊಡ್ತಾರ ನಿಮಗೆ ಸರ್? ಈ ಥರದ್ದೆಲ್ಲ ಇದೆ ಆಗಲ್ಲ? ದೇ ಹ್ಯಾವ್ ದೇರ್ ಡಾಕ್ಟರ್ಸ್, ಅವ್ರು ಬರ್ತಾರೆ, ಇದು ಹೇಳ್ತಾರೆ. 3 ಐಟಮ್ ತಿಂದೆ ಯಾಕಪ್ಪ ಹೋಟ್ಲಿಗೆ ಬಂದೆ ನೀನು? ಅಲ್ಲೇ ಮಲ್ಲಿರ್ಬಾರ್ದ, ಗಂಜಿ ಕುಡ್ಕೊಂಡು ಅಂತ ಹೇಳ್ಬಾರ್ದ ನೀವು? ಬಟ್ ದೇ ವಾಂಟ್ ಟೇಸ್ಟ್ ಆಲ್ಸೋ. ನೋಡಿ ಹೆಂಗಿದೆ, ಏನು ಮಾಡೋಕ್ಕಾಗಲ್ಲ ಸರ್. ಅದು ಚಾಲೆಂಜಿಂಗು, ಅವ್ರು ತಿನ್ನೋದೇ ಚಾಲೆಂಜಿಂಗು, ನಾವು ಮಾಡ್ಕೊಡೋದಕ್ಕಿಂತ. ಇದಕ್ಕೆ ಪೆಪ್ಪರು ಇಲ್ಲ, ಏನಿಲ್ಲ, ಖಾರನೇ ಇಲ್ಲ. ಲವಂಗ ಅದು ಖಾರ ಬಂದಿರಬೇಕು. ಲವಂಗ, ಉಪ್ಪು ಅಷ್ಟೇ, ಎರಡೇನೇನಾ? ಅಷ್ಟೇ. ವಾಟ್ ಇಸ್ ದಿಸ್ ಸರ್ ಫೈನಲ್ ಟಚ್ಚು ಹಾಕ್ತೀನಿ. ಫೈನಲ್ ಟಚ್. ಓಹೋ. ಓಕೆ ಸರ್, ರೆಡಿ? ಎಸ್ ಸರ್. ಓಕೆ. ಓಹೋ. ಬಟ್ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಪ್ಲೇಟ್ಗಳು ಕಟ್ಲೆ ಮಾಡೋದು ಈಸಿ ಸರ್. ಬಟ್ ದೊಡ್ಡ ಮಾಡೋದು ಕಷ್ಟ ಅನ್ಸುತ್ತಲ್ಲ ನಿಮಗೆ? ಇಲ್ಲ ಸರ್, ಹಾಂ, ಎಷ್ಟು ಮಾಡಿದ್ರು ಅಷ್ಟೇ, ಅಷ್ಟು ಮಾಡೋದು ಇಲ್ಲ. ಮೆಜರ್ಮೆಂಟ್ ಇಸ್ ಸೇಮ್. ಮೆಜರ್ಮೆಂಟ್ ಈಸ್ ಸೇಮ್. ಓಕೆ. ನಾವು ಯೂಸ್ ಟು ಡೂ 5,000, 10,000. ಹೌದು, ಮ್ಯಾರೇಜ್ ಇನ್ ಲಲಿತ್ ಅಶೋಕ್ ಎಲ್ಲ ಇರುವಾಗಲ್ಲ 10,000 ಹೋಯ್ತಾ. 10,000. ಓಕೆ. ಡನ್ ಸರ್. ಮುಗೀತಾ? ಡನ್ ಸರ್.
ಸಿಂಪಲ್ ಆಗಿರಬೇಕು, ರುಚಿಯಾಗಿರಬೇಕು, ಇಮ್ಮಿಡಿಯೇಟಾಗಿ ಮಾಡ್ಕೊಳಂಗಿರಬೇಕು, ತಿಂದರೆ ನೆನೆಸ್ಕೊಂಡು ಮಲ್ಕೊಂಡಿರಬೇಕು. ಪ್ರದೀಪ್, ಸರ್, ಸ್ಪೆಷಲ್ ಚಿಕನ್. ಈ ಚಿಕನ್ನು ಒಂದ್ಸರಿ ತಿನ್ನೋಡಿ ಸರ್. ಯೂಶಲಿ ಇಂಗು ತೆಂಗು ಕೊಟ್ಟರೆ ಮಂಗನೂ ಅಡುಗೆ ಮಾಡುತ್ತೆ. ಆದರೆ ಇಂಗು ತೆಂಗುನು ಸಿಗದೆ ಇರಬೇಕಾದ್ರೆ ಯಾವ ರೀತಿ ಅಡುಗೆ ಮಾಡ್ಕೋಬೇಕು ಆ ಥರ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಪ್ರದೀಪ್ ಅವರು. ಓಕೆ, ಬನ್ನಿ ಪ್ರದೀಪ್, ಅದೇನು ಮಾಡಿದ್ರೆ ನೋಡ್ಬೋಣ. ಬನ್ನಿ ಪ್ರದೀಪ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಚಿಕನ್ ಇದು. ಯೂಶಲಿ ಯಾವ ಹೋಟ್ಲಲ್ಲೆಲ್ಲ ಸಿಗಲ್ಲ. ಇದೆಲ್ಲ ನಮ್ಮ ಚೆಫ್ ಸ್ಪೆಷಲ್ಗಳು. ನೀವು ಯಾವುದೇ 5 ಸ್ಟಾರ್ ಹೋಟ್ಲಾಗ ಚೆಫ್ ಬಂದು ಕೇಳ್ತಾರೆ ನಿಮ್ಗೆ ಏನಾದರೂ ಬೇಕಾ, ನಿಮ್ಗೇನಾದ್ರು ಹೊಸದೇನಾದ್ರು ಬೇಕಾ ಅಂತ ಬಂದು ಎಲ್ಲ ಟೇಬಲ್ ಹತ್ರ ಬಂದು ಕೇಳ್ಕೊಂಡು ಹೋಗ್ತಾರೆ. ಅವಾಗ ಯಾರ್ಯಾದರೂ ಒಳ್ಳೆ ಮೋಡಲ್ ಇದ್ದರೆ ಆ ಚೆಫು ಈ ಥರ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಡೋಕ್ಕೆ ಸಾಧ್ಯ. ಅದೇ ಹೇಳಿಲ್ವ, ಯಾರೋ ಬಂದು 23 ಐಟಮ್ಗಳನ್ನ ಹಾಕ್ತೆ ಮಾಡ್ಕೊಡಿ, ನಂಗೆ ಅಲರ್ಜಿ ಇದೆ ಅಂದರೆ ಅದನ್ನೆಲ್ಲ ಹಾಕಿ ಮಾಡ್ಕೊಡ್ಲೇಬೇಕು ಕೇಳಿದ ತಪ್ಪಿಗೆ. ಓಕೆ ಸರ್, ಟೇಸ್ಟ್ ಮಾಡಲಾ? ಪ್ಲೀಸ್ ಸರ್. ಹೆಂಗೆ ತಿನ್ನೋದು ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅದು ಆ ಟೇಸ್ಟ್ ಇರಬೇಕು ತಿನ್ನೋರಿಗೆ. ಇದೇನು ಉಪ್ಪಿಲ್ಲ ಖಾರ ಇಲ್ಲ ಅಂತೆಲ್ಲ ಅಂದ್ಬಿಟ್ರೆ ಹಂಗಲ್ಲ. ಇದು ಬೇರೆ. ಇದು ಚೆನ್ನಾಗಿದೆ ಸರ್. ಸರ್, ಥ್ಯಾಂಕ್ ಯು ಪ್ರದೀಪ್, ಸಖತ್ತಾಗಿದೆ. ಅಂದರೆ ಬೇರೆನೇ. ಮೊದಲೆಲ್ಲ ಮಕ್ಳಿಗೆ ತಿನ್ನಿಸ್ಬೇಕು ಅಂದರೆ ಖಾರ ಆಗಬಾರ್ದು ಅಂದಾಗ ಈ ಥರ ಮೆಣಸು ಹಾಕೋರು. ಇನ್ಸ್ಟೆಡ್ ಆಫ್ ದಟ್ ಲವಂಗದ ಬದಲು ಮೆಣಸನ್ನು ಹಾಕಿ ಹಿಂಗೆ ಕೊಡೋರು. ಹೆಚ್ಚು ಕಡಿಮೆ ಹಂಗೆ ಇದೆ. ಒಂದು ಹೊಸ ರುಚಿ, ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು ಹಳೆದನ್ನು ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಪ್ರದೀಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ವಲ್ಪ ಮೆಣಸನ್ನು ಹಾಕಿ ಉಪ್ಪನ್ನು ಹಾಕಿ ಮಕ್ಕಳಿಗೆ ಅನ್ನ ತಿನ್ನಿಸೋರು. ಆಮೇಲೆ ಅವೆರಡನ್ನೇ ಹಾಕಿ ಮಟನ್ನ ಬೇಯಿಸ್ಕೊಂಡು ಸೂಪ್ನ ತೆಗೆದು ಮಕ್ಳಿಗೆ ತಿನ್ನಿಸೋರು. ನಮ್ಮ ಪ್ರದೀಪ್ ಅವ್ರು ಬಂದು ನಮಗೆ ಲವಂಗ ಹಾಕಿ ಉಪ್ಪು ಹಾಕಿ ಒಳ್ಳೆ ಚಿಕನ್ ತಿನ್ನಿಸ್ತಾ ಇದ್ದಾರೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ತಿನ್ನೋದಕ್ಕಿಂತ ಸ್ವಲ್ಪ ಚೇಂಜ್ ಬೇಕು ಅಂದಾಗ ಈ ಥರ ಮಾಡ್ಕೊತೀನಿ. ಬಾಯಿಗೆ ಭಾಳ ಆನಂದವಾಗಿರುತ್ತೆ, ಖುಷಿಯಾಗಿರುತ್ತೆ. ಏನೋ ಹೊಸ್ದಾಗಿ ತಿಂತಾ ಇದೀವಿ ಅಂತ ಅನಿಸುತ್ತೆ. ಸ್ಪೆಷಲ್ ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನಿಗೆ ತುಪ್ಪ, ಲವಂಗ, ಚಿಕನ್, ಉಪ್ಪು, ಮೊಸರು ಹಾಕಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಸ್ಪೆಷಲ್ ಚಿಕನ್ ನಿಮ್ಮನೇಲೂ ರೆಡಿ. ಮಿಲ್ಟ್ರಿ ಹೋಟ್ಲಿಗೆ ಬರಬೇಕು, ಅಡುಗೆ ಮಾಡಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಸಾಕಷ್ಟು ಜನ ಕಾದು ಮುಳ್ಳಿಯವರೇ ಮಿಲ್ಟ್ರಿ ಹೋಟ್ಲಿಗೆ ಬಂದು ಅಡುಗೆ ಮಾಡ್ತೀವ್ರಿ ನಾವು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬನ್ನಿ, ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಒಟ್ಟು ಕಾರ್ಯಕ್ರಮ ಮುಗಿಸ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ ಒಳಗಡೆ. ತುಂಬ ಜನ ಕೂತಿದ್ದಾರೆ, ಗಿರಾಕಿಗಳನ್ನ ನೋಡಿದಾರೋ, ಬಿರಿಯಾನಿ ಕೊಟ್ಟಿದ್ದಾರೋ, ಬಿಲ್ನ ಕೊಟ್ಟಿದ್ದಾರೋ, ಕಾಸನ್ನ ಕೊಟ್ಟಿದ್ದಾರೋ, ಕಲೆಕ್ಟ್ ಮಾಡ್ಕೊಂಡಿದ್ದಾರೋ, ಜೋಬ್ಗೆ ಬಿಟ್ಕೊಂಡಿದ್ದಾರೋ ಏನು ಗೊತ್ತಿಲ್ಲ. ನೋಡಬೇಕು. ಮತ್ತೆ ಸಿಗ್ತೀನಿ, ಬರ್ತೀನಿ.